ವೀಕ್ಷಕರೇ ನಮಸ್ಕಾರ. ನೆಕ್ಸ್ಟ್ ಜನ್ ಪರಿವರ್ತನೆ ಪುಟ್ಟ ಕನಸುಗಳೊಂದಿಗೆ ಸಾಧನೆಯ ದಾಪುಗಾಲು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಫ್ಯಾಷನ್ ಜಗತ್ತು ಅಂತ ಹೇಳೋದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಬರ್ತಾ ಇದೆ. ಅದರಲ್ಲೂ ಫ್ಯಾಷನ್ ಕ್ಷೇತ್ರದಲ್ಲಿ ಮಹಿಳೆಯರು ಅಥವಾ ಯುವತಿಯರು ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರ್ಕೊಂಡು ಮೇಕಪ್ ಆರ್ಟಿಸ್ಟ್ಗಳಾಗಿ ಒಂದು ಕಲಾವಿದರನ್ನು ರೆಡಿ ಮಾಡೋದಾಗಿರಲಿ ಅಥವಾ ಫ್ಯಾಷನ್ ಮಾಡುವವರಿಗೆ ಜಾಸ್ತಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಡುವುದರಲ್ಲಿ ತುಂಬ ಉಮೇದು ತೋರಿಸುವಂತ ಆಗ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮನೀಷಾ ಕಿರಣ್ ಇವರು ಮೇಕಪ್ ಆರ್ಟಿಸ್ಟ್ ಆಗಿ ತನ್ನದೇ ಒಂದು ಕನಸನ್ನ ಹೊತ್ತುಕೊಂಡು ಈಗ ಸಾಧನೆಯ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಬನ್ನಿ ಇವರಿಂದ ಕೇಳಿ ತಿಳಿದುಕೊಳ್ಳೋಣ ಅವರ ಅಭಿಪ್ರಾಯ ಅನಿಸಿಕೆಗಳನ್ನ. ಮನೀಷಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಮನೀಷಾ ಅವರೇ, ನೀವೀಗ ಮೇಕಪ್ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ತಾ ಇದ್ದೀರಾ ಸಮಾಜದಲ್ಲಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೇಳಬೇಕು, ನಿಮ್ಮ ಒಂದು ಎಜುಕೇಷನ್ ಯಾವ ಒಂದು ಕ್ಷೇತ್ರದಲ್ಲಾಯಿತು? ಬಿಕಾಸ್ ಈಗ ಯೂಶ್ವಲಿ ನಾವು ನೋಡ್ಬೋದು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಪ್ಯಾಷನ್ಗಳನ್ನು ಹೊತ್ತುಕೊಂಡು ಕನಸನ್ನು ಕಟ್ಕೊಂಡು ಸಾಧನೆಯನ್ನು ಮಾಡ್ತಾ ಇರುವವರು ಅದೇ ಕ್ಷೇತ್ರಕ್ಕೆ ಅವರ ಒಂದು ಎಜುಕೇಷನನ್ನು ಮಾಡಿರ್ತಾರೆ ಅಂತ ಹೇಳೋದು ತಪ್ಪಾಗ್ತದೆ. ಹಾಗಿರುವಾಗ ನಿಮ್ಮ ಪ್ಯಾಷನ್ ಆಗಿ ನೀವು ಮುಂದುವರಿಸ್ಕೊಂಡು ಬಂದಿದ್ದೀರಾ ಈ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ. ಹಾಗಿರುವಾಗ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಗಿತ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತ. ಆ್ಯಕ್ಚುಲಿ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಪ್ರೊಫೆಷ್ನಲಿ ಮಾಡ್ತೇನೆ ಅಂತ ಯಾವತ್ತೂ ಎಣಿಸಿರಲಿಲ್ಲ. ನಾನು ತುಂಬ ಸ್ಟ್ರೀಮ್ ಚೇಂಜ್ ಮಾಡಿದೆ. ನಾನು ಆ್ಯಕ್ಚುಲಿ ಸೈನ್ಸ್ ಬ್ಯಾಕ್ಗ್ರೌಂಡ್, ಆಮೇಲೆ ನಾನು BBM ಮಾಡಿದೆ, ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಮಾಡಿದೆ, ಸ್ವಲ್ಪ ಸಮಯ ಇಂಟರ್ನ್ಶಿಪ್ ಮಾಡಿದೆ ಅದೇ ಫೀಲ್ಡಲ್ಲಿ. ಬಟ್ ಅದು ಮಾಡ್ತಾ ಇರುವಾಗ ನನಗೆ ಯಾಕೋ ಇದು ನನ್ನ ಸ್ಟ್ರೀಮ್ ಅಲ್ಲ ಅಂತ ನನಗೆ ಆಗ್ತಾ ಇತ್ತು. ಹೌದು. ಸೊ ಅದೇ ಟೈಮಲ್ಲಿ ಸರಿಯಾಗಿ ನಾನು ಕಾಲೇಜ್ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುವಾಗ ನಾನು ಆದಷ್ಟು ಮನೇಲಿ ಇರುವಾಗ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದೆ. ಸೊ ನನಗೆ ತುಂಬ ಸ್ವಲ್ಪ ಕ್ರಿಯೇಟಿವ್ ನಾನು. ಸೊ ಅಂಥ ಫೀಲ್ಡಲ್ಲಿ ನಾನು ಏನು ಮಾಡ್ಬೋದು ಅಂತ ನಾನು ನಾಟಕ ಕೋರ್ಸಸ್ ಮಾಡ್ತಿದ್ದೆ, ಅದು ಆರ್ಕಿಟೆಕ್ಚರ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ. ಸೊ ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಈ ಎಕ್ಸ್ಟೀರಿಯರ್ ಡಿಸೈನಿಂಗ್ ಮೋಸ್ಟ್ಲಿ ತುಂಬ ಜನ ಇಂಟೀರಿಯರ್ ಡಿಸೈನ್ ಪ್ರಿಫರ್ ಮಾಡ್ತಾರೆ, ಬಟ್ ನನಗೆ ಏನ್ಷಿಯಂಟ್ ಟೈಮ್ಸಲ್ಲೆಲ್ಲ ಇದ್ದದ್ದು ಆ ಎಕ್ಸ್ಟೀರಿಯರ್ ಡಿಸೈನ್ಸ್ ಎಲ್ಲ ಅದೆಲ್ಲ ನನಗೆ ತುಂಬ ಫ್ಯಾಸಿನೇಟ್ ಆಗ್ತಿತ್ತು. ಬಟ್ ನನಗೆ ಹೇಗಾಗ್ತಿತ್ತು, ನಂದು ಬ್ಯಾಕ್ ಪೇನ್ ಪ್ರಾಬ್ಲಮ್ ಇದ್ದದ್ರಿಂದ ನಾನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದೆ ಆ ಟೈಮಲ್ಲಿ. ಬಟ್ ಆ ಥರ ನಾನು ಸರ್ಚ್ ಮಾಡ್ತಾ ಹೋಗ್ಬೇಕಾದ್ರೆ ನನಗೆ ಐ ಕೇಮ್ ಅಕ್ರಾಸ್ ಕಾಸ್ಮೆಟಾಲಜಿ ಅಂತ ಒಂದು ಸ್ಟ್ರೀಮ್ ಇದೆ ಅಂತ. ಸೊ ಅಷ್ಟರವರೆಗೆ ನನಗೂ ಗೊತ್ತಿರಲಿಲ್ಲ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಸ್ಮೆಟಾಲಜಿ ಅಂತ. ಸೊ ಅದು ಬೇಸಿಕಲಿ ನಾನ್ ಮೆಡಿಕಲ್ ಬ್ಯಾಕ್ಗ್ರೌಂಡ್. ನಾವು ಏನಾದರೂ ಸ್ಕಿನ್ ಟ್ರೀಟ್ಮೆಂಟ್ಸ್ ಆಗಲಿ ಅಥವಾ ಹೇರ್ ಇಶ್ಯೂಸ್ ಇರ್ಬೋದು, ಸೊ ಇದನ್ನೆಲ್ಲ ಥ್ರೂ ಮಷೀನ್ಸ್ ನಾವು ಅದನ್ನು ಕ್ಯೂರ್ ಮಾಡ್ಬೋದು. ಸೊ ಏನಾಗುತ್ತೆ ಹೇಳಿದರೆ ಸ್ವಲ್ಪ ಲಾಂಗ್ ಟರ್ಮ್ ಆಗ್ತದೆ. ಅದು ರಿಸಲ್ಟ್ಸ್ ನಿಮಗೆ ಇನ್ಸ್ಟೆಂಟ್ಲಿ ಸಿಗೋದಿಲ್ಲ. ಬಿಕಾಸ್ ಅದು ಮ್ಯಾಕ್ಸಿಮಮ್ ಇರೋದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ನಾವು ಏನು ನಮ್ಮ ಎಕ್ಸಸೈಸಸ್ ಇರ್ಬೋದು ಅಥವಾ ಏನು ಇಂಟೇಕ್ ಮಾಡ್ತೇವೆ, ಸೊ ಅದರ ಮೇಲೆ ಎಲ್ಲ ಡಿಪೆಂಡ್ ಆಗ್ತದೆ. ಸೊ ಇದನ್ನೆಲ್ಲ ನಾವು ತಗೊಂಡು ಕಾಸ್ಮೆಟಾಲಜಿಯಲ್ಲಿ ಬೇಸಿಕ್ಲಿ ನಾವು ಅವರ ಡಿಸಾರ್ಡರ್ಸ್ ಕೂಡ ನಾವು ಕಲಿಬೇಕಾಗ್ತದೆ. ಯಾಕಂದರೆ ವಿ ಆಸ್ ಅ ಕಾಸ್ಮೆಟಾಲಜಿಸ್ಟ್ ನಾವು ಅದನ್ನು ರೆಕಗ್ನೈಸ್ ಮಾಡಬೇಕು ನಮ್ಮಲ್ಲಿ ಬಂದ ಕ್ಲೈಂಟ್ಸಲ್ಲಿ. ಅದು ಏನಾದರೂ ಸ್ಕಿನ್ ಡಿಸಾರ್ಡರ್ ಅಂತಾದರೆ ನಾವು ಅವರನ್ನು ಡರ್ಮಟಾಲಜಿಸ್ಟಿಗೆ ರೆಕಮೆಂಡ್ ಮಾಡಬೇಕು. ಬಟ್ ಇಫ್ ಇಟ್ ಈಸ್ ಸಮಥಿಂಗ್ ಎಕ್ಸ್ಟರ್ನಲಿ ಅದನ್ನು ಕ್ಯೂರ್ ಮಾಡ್ಬೋದು, ಟ್ರೀಟ್ ಮಾಡೋದು, ಸಮಥಿಂಗ್ ಲೈಕ್ ಪಿಗ್ಮೆಂಟೇಷನ್, ಆಕ್ನೆ, ಸೊ ಇದನ್ನೆಲ್ಲ ಕ್ಯೂರ್ ಮಾಡಲಿಕ್ಕೆ ನಮಗೆ ಆಗ್ತದೆ. ಅವರಿಗೆ ಲೈಫ್ ಸ್ಟೈಲ್ ಹೇಗೆ ಸರಿ ಮಾಡ್ಬೋದು. ಸೊ ಈ ಕೋರ್ಸ್ ಮಾಡ್ತಿರ್ಬೇಕಾದ್ರೆ ನಾನು ವೀಕೆಂಡ್ಸಿಗೆ ಫ್ರೀ ಇರುವಾಗ, ನಾನು ಬೇಸಿಕಲಿ ಮಾಡಿದ್ದು ಮುಂಬೈಯಲ್ಲಿ ಕಾಸ್ಮೆಟಾಲಜಿ. ಸೊ ಐ ಆಮ್ ಅ ಲೈಸೆನ್ಸ್ಡ್ ಕಾಸ್ಮೆಟಾಲಜಿಸ್ಟ್ ಇವಾಗ. ಸೊ ಅದರ ಜೊತೆಗೆ ನಾನು ಮೇಕಪ್, ಹೇರ್ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಫ್ಯಾಷನ್ ಶೂಟ್ಸ್ ಇಂದ ಅಲ್ಲಿ ಮುಂಬೈಲಿ ಇರಬೇಕಾದ್ರೆ. ಬಟ್ ಕೋವಿಡ್ ಟೈಮಲ್ಲಿ ವಾಪಸ್ ಉಡುಪಿಗೆ ಬಂದ ನಂತರ ಇಲ್ಲಿ ನನಗೆ ಬ್ರೈಡಲ್ ಆರ್ಡರ್ಸ್ ಕೂಡ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನೀವು ಕಾಸ್ಮೆಟಾಲಜಿ ಮಾಡಿದ್ರಿ ಅಂತ ಹೇಳಿದ್ರಿ, ಅದು ಯಾಕೆ ಉಡುಪಿಯ ಒಂದು ರೀಜನಲ್ ಇರಲಿಲ್ವಾ ಅಥವಾ ನಿಮಗೆ ಬಾಂಬೆಗೆ ಅದಕ್ಕೋಸ್ಕರ ನೀವು ಬಾಂಬೆಗೆ ಹೋಗ್ಬೇಕಾಯ್ತಾ? ಅದಕ್ಕೋಸ್ಕರ ಹೌದು. ನಾನು ರಿಸರ್ಚ್ ಮಾಡಿದ ಪ್ರಕಾರ ಉಡುಪಿ ಮ್ಯಾಂಗ್ಳೂರಲ್ಲಿ ಆ ಥರ ಕಾಸ್ಮೆಟಾಲಜಿ ಫೀಲ್ಡ್ ಇರಲಿಲ್ಲ. ತುಂಬಾ ಜನ ನಮಗೆ ಗೊತ್ತಿರತ್ತೆ ಡರ್ಮಟಾಲಜಿಸ್ಟ್ ಆಲ್ರೆಡಿ ಇದ್ದಾರೆ, ಬಟ್ ಎಸ್ಥೆಟಿಷಿಯನ್ಸ್ ಇವಾಗ ನಮಗೆ ಒಂದು 1-2 years ಇಂದ ನನ್ಗೆ ಗೊತ್ತಿದ್ದಾಗೆ ಇದ್ದಾರೆ. ಇವಾಗ ಒಂದು ಪಾಸ್ಟ್ 2 years ಇಂದ. ಬಟ್ ಆವಾಗ ನನಗೆ ಕೋರ್ಸ್ ಮಾಡ್ಲಿಕ್ಕೆ ಅಂತ ಯಾವುದೇ ಒಂದು ಅಕಾಡೆಮಿ ಇರಲಿಲ್ಲ ಉಡುಪಿ ಮ್ಯಾಂಗ್ಳೂರಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಅಲ್ಲಿ ಅದು ನ್ಯೂಯಾರ್ಕ್ ಬೇಸ್ಡ್ ಬ್ರಾಂಚ್ ಕ್ರಿಸ್ಟಿನ್ ವ್ಯಾಲ್ಮಿ ಅಂತ.
ಸೊ ಅಲ್ಲಿ ನಾನು ಮುಂಬೈಗೆ ಹೋಗಿ ಅಲ್ಲಿದ್ದು ಅಲ್ಲಿ ಸ್ಟೇ ಮಾಡಿ ಅಲ್ಲಿ ಕಲಿತು ಸೊ ನನ್ನ ಡ್ರೀಮ್ ಇತ್ತು ಇಲ್ಲಿ ಬಂದು ಓಪನ್ ಮಾಡಬೇಕಂತ. ಬಟ್ ಅದಕ್ಕೋಸ್ಕರ ನಾನು ಕೋವಿಡ್ ಆದ್ರಿಂದ ನಾನು ವಾಪಸ್ ಬಂದು ಇಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಕಂಟಿನ್ಯೂ ಮಾಡಿದ್ದೆ. ಅಂದ್ರೆ ಕಾಸ್ಮೆಟಾಲಜಿ ಅಂತ ಹೇಳುವ ಒಂದು ಹೊಸ ಒಂದು ವಿಚಾರವನ್ನ ನೀವು ನಿಮ್ಮ ಒಂದು ರಿಸರ್ಚ್ ನ ಪ್ರಕಾರ ಕಲಿತು, ನಿಮ್ಗೆ ಒಂದು ಪ್ಯಾಷನ್ ಇತ್ತು, ಇದರಲ್ಲಿ ನೀವು ಅಚೀವ್ ಮಾಡಬೇಕು, ಏನೋ ಒಂದು ಹೊಸತನ್ನು ಕಲಿಬೇಕು ಅಂತ. ಸೊ ನೀವು ಮುಂಬೈಗೆ ಶಿಫ್ಟ್ ಆಗ್ಬೇಕಾಯ್ತು. ಅದರ ನಂತರ ನೀವು ಉಡುಪಿಯಲ್ಲೇ ಬಂದು ನಿಮ್ಮ ಬ್ರಾಂಚ್ ಅನ್ನು ತೆಗಿಬೇಕು ಅಂತ ಹೇಳುವ ಒಂದು ಆಸೆ ಇತ್ತು ನಿಮಗೆ. ಸೊ ಹಾಗಿರುವಾಗ ಹೇಗೆ ನಿಮ್ಮ ಈ ಒಂದು ಬ್ರಾಂಚ್ ಅನ್ನ ಒಂದು ಓಪನ್ ಮಾಡ್ಲಿಕ್ಕೆ ಸಾಧ್ಯವಾಯಿತು ನಿಮ್ಗೆ? ಯಾಕಂದ್ರೆ ಒಬ್ಬರಿಗೆ ಒಂದು ಆಸೆ ಇದ್ದ ಕೂಡಲೇ ಅದನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವ ಯಾವುದೇ ಒಂದು ಇದಿರುವುದಿಲ್ಲ. ಅಷ್ಟಿರುವಾಗ ನಿಮ್ಗೆ ಹೇಗೆ ಸಾಧ್ಯವಾಯಿತು? ನಿಮ್ಗೆ ಯಾರು ಬೆನ್ನೆಲುಬಾಗಿ ನಿಂತರು, ನಿಮ್ಗೆ ಯಾರು ಸಪೋರ್ಟ್ ಆಗಿ ನಿಂತರು ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಸಪೋರ್ಟ್ ಹೇಳಿದ್ರೆ ಎಲ್ರದ್ದು ಇತ್ತು. ನನ್ನ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎಲ್ಲರೂ. ನನಗೆ ಮುಂಬೈಯಲ್ಲಿ ನನ್ನ ಟ್ರೈನರ್ಸ್ ಇವತ್ತಿಗೂ ನನ್ನ ಜೊತೆ ಟಚಲ್ಲಿದ್ದಾರೆ. ನನಗೆ ಏನು ಬೇಕಿದ್ರು ಐ ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಎನಿ ಟೈಮ್. ಬಟ್ ನನ್ನ ಡ್ರೀಮ್ ಹೇಗಿತ್ತು ಹೇಳಿದರೆ, ನಾನೊಂದು ಎಸ್ಥೆಟಿಕ್ ಸೆಂಟರ್ ಆಗಲಿ ಅಥವಾ ಒಂದು ಕಾಸ್ಮೆಟಾಲಜಿ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಬೇಕಂತ ನನ್ನೊಂದು ಡ್ರೀಮ್ ಇತ್ತು. ಯಾಕಂದರೆ ನಾನು ಅಷ್ಟು ದೂರ ಹೋಗಿ ಫ್ಯಾಮಿಲಿಯಿಂದ ದೂರ ನಿಂತು ಒಬ್ಬಳೇ ಇದ್ದು ಕಲಿಬೇಕಾಯಿತು ಒಂದು ಮೆಟ್ರೋ ಸಿಟಿಗೆ ಹೋಗಿ. ಸೊ ನನಗೆ ಅನ್ಸಿತ್ತು ಹೇಳಿದರೆ, ಇರ್ಬೋದು ಇಲ್ಲಿ ನಮ್ಮ ಊರಲ್ಲಿ ತುಂಬ ಜನರಿಗೆ ಇಂಟ್ರೆಸ್ಟ್ ಇರ್ಬೋದು, ಅವ್ರು ಕೂಡ ಈ ಥರದ್ದು ಮಾಡಬೇಕು, ಏನಾದರೂ ಕಲಿಬೇಕು ಅಂತ. ಬಟ್ ನನಗೆ ಅದು ಎಸ್ಥೆಟಿಕ್ ಸೆಂಟರ್ ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ನಾನು ಇವಾಗ ಕರೆಂಟ್ಲಿ ಮೇಕಪ್ ಸ್ಟುಡಿಯೋ ಅಂತ ಹಾಕಿದ್ದೇನೆ. ಸೊ ನನಗೆ ನಾನು ಆನ್ಲೈನ್ ಕ್ಲಾಸಸ್ ಆಗಲಿ, ವರ್ಕ್ಶಾಪ್ಸ್ ಆಗಲಿ ಕಂಡಕ್ಟ್ ಮಾಡುವಾಗ ನನಗೆ ತುಂಬ ಜನ ಅಪ್ರೋಚ್ ಆದರು ನನ್ನಲ್ಲಿ ಪರ್ಸ್ನಲಿ ಕಲಿಬೇಕು ಅಂತ. ಸೊ ಅವರ ಇಂಟ್ರೆಸ್ಟ್ ನೋಡಿ ನನ್ನ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ತುಂಬ ಜನ ನಿನ್ನಲ್ಲಿ ಕಲೀಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಸೊ ಒಂದು ಸ್ಟುಡಿಯೋ ಓಪನ್ ಮಾಡು ನೀನೆ ಅಂತ. ಸೊ ಅದಕ್ಕೋಸ್ಕರ ನನ್ನ ಮನೆಯಲ್ಲೇ ಒಂದು ಸ್ಟುಡಿಯೋ ಸೆಟಪ್ ಮಾಡಿ ಇವಾಗ ಆಲ್ರೆಡಿ 3-4 ಬ್ಯಾಚ್ ಕ್ಲಾಸಸ್ ಕಂಡಕ್ಟ್ ಮಾಡಿದೆ ಆ ಸ್ಟುಡಿಯೋದಲ್ಲಿ. ಓಕೆ, ಅಂದ್ರೆ ಮೇಕಪ್ ಸ್ಟುಡಿಯೋವನ್ನು ನೀವು ನಿಮ್ಮ ಮನೆಯಲ್ಲೇ ಒಂದು ಸ್ಟಾರ್ಟ್ ಮಾಡಿ ಅಲ್ಲಿ ಮೇಕಪ್, ಹೇರ್, ಸ್ಯಾರಿ ಡ್ರೇಪಿಂಗ್ ಎಲ್ಲ. ಅಂದ್ರೆ ನೀವು ಟ್ರೈನಿಂಗ್ ಮಾತ್ರ ಮಾಡ್ತೀರಾ ಅಥವಾ ನೀವು ಬ್ರೈಡಲ್ ಮೇಕಪ್ ಇರಬಹುದು ಅಥವಾ ಬೇರೆ ಯಾವುದು ಮೇಕಪ್ ಆರ್ಟಿಸ್ಟ್ ಆಗಿ ಹೋಗ್ತೀರಾ ನೀವು ಬೇರೆಯವರಿಗೆ ಮೇಕಪ್ ಮಾಡ್ಲಿಕ್ಕೆ? ನಾವು ಅವರ ಲೊಕೇಶನ್ಗೆ ಸಹ ಟ್ರಾವೆಲ್ ಮಾಡ್ತೇವೆ. ಇಲ್ಲ ಯಾರಾದ್ರೂ ಕಂಫರ್ಟೇಬಲ್ ಇದ್ರೆ ನಮ್ಮಲ್ಲಿ ಬಂದು ಸ್ಟುಡಿಯೋದಲ್ಲಿ ರೆಡಿಯಾಗಿ ಹೋಗೋದಾದ್ರೆ ಅಲ್ಲಿ ಸಹ ಬರ್ತಾರೆ. ಸ್ಟುಡಿಯೋದಲ್ಲಿ ಕೂಡ ನಾವು ಕ್ಲೈಂಟ್ಸ್ ತಗೊಳ್ತೇವೆ. ಓಕೆ, ಸೊ ಈಗ ನಿಮ್ಮ ಕ್ಷೇತ್ರವನ್ನ ಅಂದ್ರೆ ನೀವು ಕಲಿತ ಒಂದು ಕ್ಷೇತ್ರ BBM ಆಗಿದ್ರು ಕೂಡ ಅದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಈ ಬ್ಯಾಂಕಿಂಗ್ ಯಾವುದೇ ಫೀಲ್ಡ್ ಬೇಡ ಅಂತ ಹೇಳಿ ನಿಮ್ಮ ಒಂದು ಪ್ಯಾಷನ್ ನ ಒಂದು ಕ್ಷೇತ್ರಕ್ಕೆ ನೀವು ಹೋಗ್ಬೇಕಾಯ್ತು. ಸೊ ಅಲ್ಲಿ ಕೂಡ ನೀವು ಹೊಸತನ್ನ ಕಲ್ತ್ರಿ. ಯಾಕಂದ್ರೆ ಎಲ್ಲರೂ ಮೇಕಪ್ ಆರ್ಟಿಸ್ಟ್ ಆಗಿ ಮೇಕಪ್ ಕೋರ್ಸಸ್ ಅನ್ನ ಮಾಡ್ತಾರೆ ಮತ್ತೆ ಸ್ಟುಡಿಯೋ ಇಡ್ತಾರೆ. ಬಟ್ ಇಂಥದ್ರಲ್ಲಿ ನೀವು ಒಂದು ಕಾಸ್ಮೆಟಾಲಜಿ ಅಂತ ಹೇಳುವ ಒಂದು ಹೊಸ ಒಂದು ವಿಚಾರವನ್ನ ಕಲ್ತ್ರಿ. ಹೊಸ ವಿಚಾರವನ್ನ ಕಲ್ತು ನಾವು ನಮ್ಮ ಊರಿನವರಿಗೆ ಫಸ್ಟ್ ಇದನ್ನ ಪರಿಚಯಿಸಬೇಕು ಅಂತ ಹೇಳುವ ಆಸೆಯಿಂದ ಬಂದ್ರಿ. ಸೊ ಇಲ್ಲಿ ಈಗ ನೀವೀಗ ಮೇಕಪ್ ಆರ್ಟಿಸ್ಟ್ ಆಗಿ ಮೇಕಪ್ ಸ್ಟುಡಿಯೋವನ್ನ ಓಪನ್ ಮಾಡಿದ್ದೀರಾ. ಸೊ ನೀವಾಗಿ ಕಲಿಸುವಾಗ, ಯಾಕಂದ್ರೆ ನೀವು ಹೇಳಿದ್ರಿ ಈಗ ನನಗೆ ತುಂಬಾ ಜನ ಅಪ್ರೋಚ್ ಆದ್ರು, ನಾ ಒಂದು ಕೋರ್ಸ್ ಅನ್ನ ಮಾಡಿದ್ದೇನೆ, ನಾನು ಒಬ್ರಿಗೆ ಹೇಳಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತುಂಬಾ ಜನ ನಿಮ್ಮನ್ನ ಅಪ್ರೋಚ್ ಆದ್ರು ಅಂತ. ಸೊ ಈಗ ನಿಮ್ಮ ಹತ್ರ ಸ್ಟೂಡೆಂಟ್ಸ್ಗಳು ನಿಮ್ಮ ಹತ್ರ ಬರ್ಬೇಕಾದ್ರೆ, ಯಾಕಂದ್ರೆ ಯಾರೇ ಒಂದು ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಗುರು ಅಂತಾನೆ ನಾವು ಕನ್ಸಿಡರ್ ಮಾಡ್ತೇವೆ. ಹಾಗಿರುವಾಗ ನಿಮ್ಮ ಒಂದು ಸ್ಟೂಡೆಂಟ್ಸ್ ನಿಮ್ಮ ಸ್ಟುಡಿಯೋಗೆ ಬಂದು ಕಲಿಯುವಾಗ ಯಾವ ರೀತಿಯ ಒಂದು ಹೆಮ್ಮೆ ಆಯ್ತು ನಿಮ್ಗೆ? ಯಾಕಂದ್ರೆ ಎಲ್ರಿಗೂ ಅದನ್ನ ಕಲಿಸ್ಲಿಕ್ಕೆ ಆಗೋದಿಲ್ಲ, ನಮಗೆ ಗೊತ್ತಿರುವ ವಿದ್ಯೆಯನ್ನ ನಾವು ಬೇರೆಯವರಿಗೆ ಕಲಿಸ್ಬೇಕಾಗ್ತದೆ. ಸೊ ನಿಮ್ಮ ವಿಚಾರ ಹೇಗಿತ್ತು ಈ ಒಂದು ವಿಷಯದಲ್ಲಿ? ನನಗೆ ಆ್ಯಕ್ಚುಲಿ ತುಂಬ ಪ್ರೌಡ್ ಫೀಲ್ ಆಗ್ತದೆ. ಯಾಕಂದರೆ ಒಂದು ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾವು ಅವರ ಫೀಚರ್ಸನ್ನು ಎನ್ಹ್ಯಾನ್ಸ್ ಮಾಡ್ತೇವೆ, ಅದೆಲ್ಲ ಕರೆಕ್ಟ್. ಬಟ್ ಅದಕ್ಕಿಂತ ಮುಂಚೆ ಆ ಸ್ಕಿನ್ ಪ್ರೆಪ್ ಮಾಡೋದು, ಅವರ ಸ್ಕಿನ್ ಟೈಪ್ ಯಾವುದು. ತುಂಬ ಸಲ ಏನಾಗ್ತದೆ ಹೇಳಿದರೆ, ನನ್ನ ಸ್ಟೂಡೆಂಟ್ಸಲ್ಲೇ ನೋಡಿದ್ದೆ, ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾರೆ ಹೇಳಿ ಅವ್ರಿಗೆ ಸ್ಕಿನ್ ಟೈಪ್ ಯಾವುದಂತ ರೆಕಗ್ನೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲವೊಮ್ಮೆ ಕ್ಲೈಂಟಿಗೂ ಕೂಡ ಗೊತ್ತಿರೋದಿಲ್ಲ ಅವರ ಸ್ಕಿನ್ ಟೈಪ್ ಯಾವುದು ಅಂತ. ಸೊ ನನಗೆ ಅನಿಸ್ತದೆ, ನಾನು ಕಾಸ್ಮೆಟಾಲಜಿ ಮಾಡಿದ್ರಿಂದ ಅದು ನನಗೆ ತುಂಬ ಬೆನಿಫಿಟ್ ಆಯಿತು ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್. ಬಿಕಾಸ್ ಕೆಲವೊಮ್ಮೆ ಕ್ಲೈಂಟ್ಸಿಗೆ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಬ್ರೈಡ್ ನಮಗೆ ಆಲ್ರೆಡಿ ಈಗ ಕೆಲವೊಮ್ಮೆ 6 months ಮುಂಚೆ 1 year ಮುಂಚೆ ಎಲ್ಲ ಅಪ್ರೋಚ್ ಆಗ್ತಾರೆ. ಸೊ ತುಂಬ ಟೈಮ್ ಇರುತ್ತೆ ನಮಗೆ ಅವರ ವೆಡ್ಡಿಂಗ್ ಡೇ ತನಕ. ಸೊ ಆವಾಗ ಅಂಥ ಟೈಮಲ್ಲಿ ನಮಗೆ ಹೇಳಿಕ್ಕಾಗ್ತದೆ, ಸೊ ನಿಮ್ಮ ಸ್ಕಿನ್ ಟೈಪ್ ಈ ಥರ ಇದೆ, ನೀವು ಏನು ಮಾಡ್ಬೋದು ನಿಮ್ಮ ವೆಡ್ಡಿಂಗ್ ಡೇ ತನಕ. ಸೊ ಇದನ್ನೆಲ್ಲ ನನಗೆ ನನ್ನ ಸ್ಟೂಡೆಂಟ್ಸಿಗೆ ಕಲಿಸ್ಲಿಕ್ಕೆ ಆಯಿತು. ಮೇಕಪ್ ಮಾಡೋದ್ರ ಜೊತೆಗೆ ಅವರ ಕ್ಲೈಂಟ್ ಕನ್ಸಲ್ಟೇಷನ್ ಹೇಗೆ ಮಾಡಬೇಕು, ಅವರ ಸ್ಕಿನ್ ಟೈಪ್ ಹೇಗಿರ್ತದೆ, ಅವರು ಏನು ರೆಕಮೆಂಡ್ ಮಾಡಬೇಕು. ಸೊ ಇದನ್ನು ನನಗೆ ಏನೋ ಒಂದು ಪ್ರೌಡ್ ಫೀಲ್ ಆಗ್ತದೆ. ಯಾಕೆ ಹೇಳಿದರೆ ನನ್ನ ಸ್ಟೂಡೆಂಟ್ಸ್ ಅದನ್ನು ಏನೋ ಒಂದು ಎಕ್ಸ್ಟ್ರಾ ಬರೀ ಮೇಕಪ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಅಲ್ಲ, ಈ ಸ್ಕಿನ್ ಟೈಪ್ ಆಗಲಿ ಸ್ಕಿನ್ ಕಂಡೀಷನ್ಸ್ ಬಗ್ಗೆ ಕೂಡ ಅವರು ಇನ್ ಡೆಪ್ತ್ ಅವರಿಗೆ ಕಲೀಲಿಕ್ಕೆ ಆಗ್ತುಂಟು. ಅದರಿಂದ
ಅವರ ಕ್ಲೈಂಟ್ಸ್ ಕೂಡ ಸ್ಯಾಟಿಸ್ಫೈಡ್ ಆಗ್ತಿದ್ದಾರೆ ಅಂತ. ಓಕೆ, ಅಂದ್ರೆ ಇದರಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಏನಂತ ಹೇಳಿದ್ರೆ, ನಾವು ಏನಾದ್ರೂ ನಮ್ಮ ಒಂದು ಫಂಕ್ಷನ್ ಇದ್ರೆ, ಯಾವ್ದಾದ್ರು ಒಂದು ನಾವು ಫಂಕ್ಷನ್ಗೆ ರೆಡಿ ಆಗಬೇಕು ಅಂತಿದ್ರೆ ನಾವು ಮೇಕಪ್ ಆರ್ಟಿಸ್ಟ್ ಅನ್ನ ಬುಕ್ ಮಾಡ್ತೇವೆ. ಯೂಶ್ವಲಿ ಒಂದು ತಿಂಗಳು ಮುಂಚೆ ಅವ್ರ 1-2-3 ತಿಂಗಳ ಮುಂಚೆ ನಾವು ರೆಡಿ ಮಾಡ್ತೇವೆ, ಅಂದ್ರೆ ಅವರನ್ನ ಕನ್ಸಲ್ಟ್ ಮಾಡ್ತೇವೆ. ಸೊ ಅಲ್ಲಿ ನಾವು ಮಾಡುವ ತಪ್ಪೇನಂತ ಹೇಳಿದ್ರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು 15 ದಿವಸ ಇರಬೇಕಾದ್ರೆ ಸ್ಕಿನ್ನಿಗೆ ಏನಾದ್ರು ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳುವಂಥದ್ದು, ಏನು ಚಂದ ಕಾಣಬೇಕು ಅಂತ ಹೇಳುವಂಥದ್ದು ಎಲ್ರಿಗೂ ಇರುವಂತಹ ಒಂದು ಸಹಜವಾದ ಒಂದು ಆಸೆ ಏನಿರ್ತದೆ. ಸೊ ಹಾಗಿರುವಾಗ ನೀವು ಹೇಳಿದ್ರೆ, ಈಗ ಒಂದು 3-4 ತಿಂಗಳ ಮುಂಚೆ ಅವ್ರು ನಮ್ಮ ಹತ್ರ ಬಂದ್ರೆ ನಾವು ಅವರಿಗೆ ಕರೆಕ್ಟ್ ಆದ ಒಂದು ಸಜೆಷನ್ ಅನ್ನ ಕೊಡ್ಬೋದು ಅಂತ. ಇಂತಹ ಒಂದು ಸಜೆಷನ್ ಅನ್ನ ನೀವು ಕೊಡ್ತಾ ಇದ್ದೀರಾ, ಈಗ ನಿಮ್ಮ ಕ್ಲೈಂಟ್ಸ್ರು ಕೊಡ್ತಾ ಇದ್ದೀರಾ, ಅಥವಾ ಹೇಗೆ ಯಾವ ರೀತಿ ಕನ್ಸಲ್ಟ್ ಮಾಡ್ತಿದ್ದೀರಾ ಅವರನ್ನ ಅಂತ? ನಾನು ಮ್ಯಾಕ್ಸಿಮಮ್ ಪ್ರಿಫರ್ ಮಾಡೋದು ಅವರನ್ನು ಟ್ರಯಲಿಗೆ ಅಂತ ಕರಿತೇನೆ. ನಾನು ಪರ್ಸ್ನಲಿ ಮೀಟ್ ಆಗ್ತೇನೆ. ಯಾವುದಾದ್ರೂ ಕ್ಲೈಂಟ್ ನನ್ನ ಹತ್ರ ಬುಕ್ಕಿಂಗ್ ಕನ್ಫರ್ಮ್ ಮಾಡಿದ ತಕ್ಷಣ ನಾನು ಅವ್ರ ಹತ್ರ ಒಮ್ಮೆ ಟ್ರಯಲ್ ಸೆಷನ್ ಒಮ್ಮೆ ಬುಕ್ ಮಾಡ್ತೇನೆ. ಸೊ ಆವಾಗ ಐ ರೆಕಮೆಂಡ್ ಅವರ ಸ್ಕಿನ್ ಟೈಪಿಗೆ ಸರಿಯಾಗಿ ಅವರು ಯಾವ ಟ್ರೀಟ್ಮೆಂಟ್ಸ್ ಮಾಡ್ಬೋದು, ಯಾರಲ್ಲಿ ಏನು ಅವಾಯ್ಡ್ ಮಾಡಬೇಕು ಅಂತ. ಯಾಕಂದರೆ ತುಂಬ ಸಲ ನಾವು ಈಗ ಕೆಲವೊಮ್ಮೆ ಏನಾಗ್ತದೆ ಹೇಳಿ, ಔಟ್ ಸ್ಟೇಷನ್ ಕ್ಲೈಂಟ್ಸ್ ಇದ್ದಾಗ ನಾವು ಅವರನ್ನು ವೆಡ್ಡಿಂಗ್ ಡೇ ದಿನ ಅಥವಾ ಅದರ ಮುಂಚಿನ ದಿವಸ ಮಾತ್ರ ಮೀಟ್ ಮಾಡ್ತೇವೆ. ಅಂಥ ಟೈಮಲ್ಲಿ ನಾವು ಆದಷ್ಟು ಥ್ರೂ ವಿಡಿಯೋ ಕಾಲ್ಸ್, ಮೆಸೇಜಸ್ ಅವರಿಗೆ ರೆಕಮೆಂಡ್ ಮಾಡ್ತೇವೆ. ಬಟ್ ಸ್ಟಿಲ್ ಕೆಲವೊಮ್ಮೆ ಏನಾಗ್ತದೆ ಹೇಳಿದರೆ, ಅವರು ಎನ್ವೈರ್ಮೆಂಟ್ ಅಂದರೆ ಅವರ ಸುತ್ತ ನೋಡ್ತಾರೆ, ತುಂಬ ಬ್ರೈಡ್ನವರು ಫೇಸ್ ವ್ಯಾಕ್ಸ್ ಮಾಡ್ಕೊಂಡು ಬರ್ತಾರೆ, ಬ್ಲೀಚ್ ಮಾಡ್ತಾರೆ. ಸೊ ಅವ್ರು ಎಣಿಸ್ತಾರೆ ಇದು ಅವರಿಗೆ ಹೆಲ್ಪ್ ಆಗ್ತದೆ ಅಂತ ಮಾಡ್ಕೊಂಡು ಬರ್ತಾರೆ. ಬಟ್ ಅದು ವೆಡ್ಡಿಂಗ್ ಡೇ ದಿನ ತುಂಬ ಎಫೆಕ್ಟ್ ಆಗ್ತದೆ. ಹಲ್ದಿ ಸ್ಪೆಷಲಿ ನಾನು ಹೇಳೋದಾದ್ರೆ, ಸೌತ್ ಇಂಡಿಯನ್ ಬ್ರೈಡ್ಸ್ ಹಲ್ದಿ ಹಚ್ತಾರೆ. ಅದಕ್ಕಿಂತ ಮುಂಚೆ ಅವ್ರು ಏನಾದರೂ ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರ್ತಾರೆ ಒಂದು ದಿನ ಅಥವಾ ಅದೇ ದಿನ, ಅದು ರಿವರ್ಸ್ ಎಫೆಕ್ಟ್ ಆಗ್ತದೆ ಅವರ ಸ್ಕಿನ್ ಮೇಲೆ. ಅಥವಾ ಫೇಸ್ ವ್ಯಾಕ್ಸ್ ಇಷ್ಟವರೆಗೆ ಮಾಡೋದವರು ವೆಡ್ಡಿಂಗ್ ಡೇ ದಿವಸ ಹೋಗಿ ಮಾಡಿಸ್ಕೊಂಡು ಬರ್ತಾರೆ, ಅದು ಏನಾದರೂ ಬರ್ನ್ಸ್ ಆಗ್ತದೆ. ಸೊ ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾನು ಅವ್ರು ಬುಕ್ ಮಾಡಿದ ತಕ್ಷಣ ಅವ್ರ ಹತ್ರ ನಾನು ಟ್ರಯಲ್ ಸೆಷನ್ ತಗೊಂಡು ಅವ್ರ ಹತ್ರ ಕಾನ್ಸ್ಟೆಂಟ್ಲಿ ಟಚಲ್ಲಿದ್ದು ಏನೆಲ್ಲ ಅವಾಯ್ಡ್ ಮಾಡ್ಬೋದು, ಯಾವ ಟ್ರೀಟ್ಮೆಂಟ್ಸ್ ಮಾಡ್ಬೋದು ಅದನ್ನೆಲ್ಲ ರೆಕಮೆಂಡ್ ಮಾಡ್ತೇನೆ. ಸೊ ಇದು ಅವರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಂದು ವೇಳೆ ಮೇಕಪ್ ಆಫ್ಟರ್ ಆಲ್ ಇಟ್ ಈಸ್ ನಾಟ್ ಮ್ಯಾಜಿಕ್. ಏನಿದ್ರು ಅದು ಇನ್ನೊಂದು ಲೇಯರ್ ಬರುದು. ಸೊ ನಮ್ಮ ಸ್ಕಿನ್, ನಮ್ಮ ಕ್ಯಾನ್ವಸ್ ಕ್ಲೀನ್ ಇದ್ರೆ ಅದು ಚೆನ್ನಾಗಿ ಬರ್ತದೆ ಮೇಕಪ್ ಹೇಗೆ. ಹೌದು, ಬಟ್ ಅದರ್ವೈಸ್ ನಮ್ಮ ಸ್ಕಿನ್ ಮೇಲೆ ಏನ್ ಟೆಕ್ಸ್ಚರ್ಸ್ ಇರ್ತದೆ ಅಥವಾ ಏನು ಬಂಪ್ಸ್ ಇರ್ಬೋದು, ಸೊ ಅದನ್ನೆಲ್ಲ ನಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಕಪ್ ಅಲ್ಲಿ. ಸೊ ಆದಷ್ಟು ಅವರ ಸ್ಕಿನ್ ಅನ್ನು ಅವರು ಮದುವೆಗಿಂತ ಮುಂಚೆ ಹೊಸ್ತು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಬೇಡಿ ಅಂತ ಹೇಳ್ತೇನೆ ಯಾರಿಗೂ. ನಾನು ಯಾವುದೇ ಬ್ರೈಡ್ಸ್ ಬರಲಿ, ಮದುವೆಗೆ ಮುಂಚೆ ನೀವು ಹೊಸ್ತು ಪ್ರಾಡಕ್ಟ್ಸ್ ಚೇಂಜ್ ಮಾಡೋದಾಗ್ಲಿ, ಹೊಸ ಟ್ರೀಟ್ಮೆಂಟ್ಸ್ ಆಗಲಿ, ಯಾವುದು ಕೂಡ ಹೊಸ್ತು ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಬೇಕಾದರೆ ಸ್ಟಿಕ್ ಟು ಯುವರ್ ಬೇಸಿಕ್ ರೂಟೀನ್, ಜಸ್ಟ್ ಕ್ಲೆನ್ಸ್ ಮಾಡೋದು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇಷ್ಟು ಹಾಕಿದ್ರು ಅಡ್ಡಿಲ್ಲ. ಡೋಂಟ್ ಟ್ರೈ ಎನಿಥಿಂಗ್ ನ್ಯೂ ಅಂತ. ಓಕೆ, ಅದಂದ್ರೆ ಯಾವುದೇ ರೀತಿಯಲ್ಲಿ ಅವರಿಗೆ ಎಫೆಕ್ಟ್ ಆಗೋದು ಅಷ್ಟು ಒಳ್ಳೇದಾಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ದಿವಸದ ಒಂದು ಮೇಕಪ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಬೀಳಬಾರ್ದು ಅಂತ ಹೇಳೋದನ್ನ ನೀವು ಹೇಳ್ತಾ ಇದ್ದೀರಿ. ಸರಿ, ಹಾಗಾದ್ರೆ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ನೀವು ಗುರುತಿಸ್ಕೊಂಡ್ರಿ, ನಿಮ್ಮದೇ ಒಂದು ಕನಸು ಏನಿತ್ತು, ಒಂದು ಮೇಕಪ್ ಸ್ಟುಡಿಯೋವನ್ನ ಓಪನ್ ಮಾಡಬೇಕು ಅಂತ, ಅದನ್ನ ಕೂಡ ಪ್ರಾರಂಭಿಸಿದ್ರಿ. ಸೊ ಅಲ್ಲಿ ಕೂಡ ಸ್ಟೂಡೆಂಟ್ಸ್ ಬರ್ಲಿಕ್ಕೆ ಶುರುವಾದ್ರು. ಸೊ ಈಗ ಹೇಗೆ ನಡೀತಾ ಇದೆ? ಯಾಕಂದ್ರೆ ನೀವೀಗ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಂದ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಯ ಒಂದು ಎನ್ವೈರನ್ಮೆಂಟ್ ಹೇಗಿದೆ ಅಂತ ಹೇಳ್ಬೋದಾ? ಎನ್ವೈರ್ಮೆಂಟ್ ಹೇಗೆ, ನನ್ನ ಜೊತೆ ಒಬ್ಬರು ಟೀಮ್ ಮೆಂಬರ್ ಸುಪ್ರದಾ ಅಂತ ಇದ್ದಾರೆ. ಆಲ್ಮೋಸ್ಟ್ ಈಗ 1 ಇಯರ್ ಮೇಲೆ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡ್ತಿದ್ದೇವೆ. ಸೊ ನನಗೆ ಕ್ಲಾಸಸ್ ಆಗಲಿ ಅಥವಾ ಯಾವುದೇ ಕ್ಲೈಂಟ್ಸ್ ನಾನು ಅಪ್ರೋಚ್ ಆಗೋದಾದ್ರು ಅವರು ಇರ್ತಾರೆ ನನ್ನ ಜೊತೆ ಯಾವಾಗಲೂ ಹೆಲ್ಪ್ ಮಾಡಲಿಕ್ಕೆ. ಸೊ ನಾನು ಹೇಳಬೇಕಾದ್ರೆ ಅವ್ರು ಇದ್ದದ್ರಿಂದ ನನಗೆ ಸ್ವಲ್ಪ ಕೆಲಸ ಸ್ವಲ್ಪ ಕಡಿಮೆ ಆಯಿತು, ಅಥವಾ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಫೀಲ್ಡಲ್ಲಿ ಕೆಲವೊಮ್ಮೆ ಅರ್ಲಿ ಮಾರ್ನಿಂಗ್ಸ್ ಇರುತ್ತೆ, ಲೇಟ್ ನೈಟ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನನಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆದದ್ದು ಅವ್ರು ಇದ್ದದ್ರಿಂದ. ಈಗ ಕ್ಲಾಸಸ್ ಮಾಡುವಾಗಲೂ ಅಷ್ಟೇ, ನನಗೆ ಯಾವತ್ತೂ ಕೂಡ ಅದು ಕ್ಲಾಸ್ ಥರ ನಾನು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಲಿಲ್ಲ ಅಂತ ಅನಿಸುತ್ತೆ. ನಾನು ಇವತ್ತಿಗೂ ನನ್ನ ಸ್ಟೂಡೆಂಟ್ಸ್ ಜೊತೆ ನಾನು ಫ್ರೆಂಡ್ಸ್ ಥರನೇ ಇರ್ತೇನೆ. ಏನಾದರೂ ನಮಗೆ ಬುಕ್ಕಿಂಗ್ಸ್ ಇದ್ರೂ ಕೂಡ ಒಟ್ಟಿಗೆ ನಾವು ಟ್ರಾವೆಲ್ ಮಾಡ್ತೇವೆ. ಸೊ ನಾನು ಕಾನ್ಸ್ಟೆಂಟ್ಲಿ ಟಚಲ್ಲಿ ಇರ್ತೇನೆ. ಕ್ಲಾಸ್ ಮಾಡುವಾಗಲೂ ಕೂಡ ಅಷ್ಟೇ, ನಾನು ಆದಷ್ಟು ಅವರ ವರ್ಕನ್ನು ಎಂಜಾಯ್ ಮಾಡ್ಕೊಂಡು ಅವ್ರು ಕಲಿಯುವ ಹಾಗೆ ಆದಷ್ಟು ನಾನು ಟ್ರೈ ಮಾಡ್ತೇನೆ. ಸೊ ನಂಗೆ ಅನಿಸ್ತದೆ ಅವರು ಕೂಡ ಅದನ್ನು ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಟ್ರೈ ಮಾಡಿದಷ್ಟು. ಆಲ್ಮೋಸ್ಟ್ ಎಷ್ಟು ಸ್ಟೂಡೆಂಟ್ಸ್ಗೆ ನೀವು ಎಷ್ಟು ತನಕ ಕಲಿಸಿದ್ದೀರಾ? ನಾನು ಪರ್ ಬ್ಯಾಚ್ ಒಂದು 3 to 4 ಸ್ಟೂಡೆಂಟ್ಸ್ ಆ ಥರ ತಗೊಳ್ತೇನೆ. ಸೊ ಇವಾಗ ಆಲ್ರೆಡಿ ಒಂದು 3-4 ಬ್ಯಾಚಸ್ ಮಾಡಿದ್ದೇನೆ ನಾನು. ಅಂದರೆ ಬೇರೆ ಬೇರೆ ಕೋರ್ಸಸ್ ಇರುತ್ತೆ, ಕಂಪ್ಲೀಟ್ ಕೋರ್ಸಸ್ ಅಂತ, ಬರೀ ಸೆಲ್ಫ್ ಮೇಕಪ್ ಅಂತ ಇರುತ್ತೆ,
ಇರುತ್ತೆ, 1-to-1 ಕ್ಲಾಸಸ್ ಇರುತ್ತೆ. ಸೊ ನಾನು ಒಂದೇ ಬ್ಯಾಚ್ ಅಂತ ಆ ಥರ ಮಾಡೋದಿಲ್ಲ. ಸೊ ಅವರಿಗೆ ಯಾವುದು ಕಲೀಲಿಕ್ಕೆ ಇರುತ್ತೆ ಅದಕ್ಕೆ ಸರಿಯಾಗಿ ನಾನು ಕ್ಲಾಸಸನ್ನು ಕ್ಯೂರೇಟ್ ಮಾಡ್ತೇನೆ. ಓಕೆ. ಸೊ ಹಾಗೆ ಈಗ ನೀವು ಬೇರೆ ಬೇರೆ ಕಡೆಗಳಿಗೆ ನೀವು ಮೇಕಪ್ ಆರ್ಟಿಸ್ಟ್ ಆಗಿ ಹೋಗಬೇಕಾಗ್ತದೆ. ಸೊ ನೀವು ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಇರ್ತದೆ, ಲೇಟ್ ನೈಟ್ಸ್ ಇರ್ತದೆ. ಸೊ ಇದನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಯಾಕಂದ್ರೆ ನೀವು ಸ್ಟುಡಿಯೋಸ್ ಓಪನ್ ಮಾಡಿದ್ರೆ ಅಲ್ಲಿ ಕೂಡ ವರ್ಕ್ ಮಾಡಬೇಕು, ಅದ ನಂತರ ಈ ಒಂದು ಕೆಲಸವನ್ನ ಕೂಡ ಮಾಡಬೇಕು. ಯಾವ ರೀತಿಯ ಒಂದು ಮ್ಯಾನೇಜಿಂಗ್ ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತೀರಾ? ಮ್ಯಾನೇಜಿಂಗ್ ಸ್ಕಿಲ್ ಹೇಳಿದ್ರೆ ಪ್ಯಾಷನ್ ಇರಬೇಕಷ್ಟೇ. ಓಕೆ. ಸೊ ಇಫ್ ಯು ಆರ್ ಪ್ಯಾಷನೇಟ್ ಯು ಕ್ಯಾನ್ ಡೂ ಇಟ್. ಏನಂದರೆ ಯು ಶುಡ್ ಬಿ ವಿಲ್ಲಿಂಗ್ ನಿಮ್ಮ ಫುಡ್, ಸ್ಲೀಪ್ ಇದನ್ನೆಲ್ಲ ಬದಿಗೆ ಇಟ್ಟು ನಿಮ್ಮದು ಏನು ರೆಸ್ಪಾನ್ಸಿಬಿಲಿಟಿ ಇದೆ. ಎಷ್ಟೋ ಸಲ ಸ್ಪೆಷಲಿ ಸೌತ್ ಇಂಡಿಯನ್ ಬ್ರೈಡ್ಸ್ ಅರ್ಲಿ ಮಾರ್ನಿಂಗ್ ಇರುತ್ತೆ. ನಾವು ಬೇಗ ಹೋಗಿ ಸ್ಟಾರ್ಟ್ ಮಾಡಬೇಕಾಗಿ ನಾವು ಎಷ್ಟೋ ಸಲ ನಾವು ಹೋಗಿ ಅವರನ್ನು ಎಬ್ಬಿಸಿ ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಕೂಡ ಇದೆ. ಸೊ ನಾವು ಎಷ್ಟು ಪ್ಯಾಷನೇಟ್ ಇರ್ಬೇಕು ಹೇಳಿದರೆ, ನೀವು ಆಗಲೇ ಮೆನ್ಷನ್ ಮಾಡಿದಾಗೆ ಪಂಚುಯಾಲಿಟಿ ವೆರಿ ಇಂಪಾರ್ಟೆಂಟ್. ನಾವು 1 ಗಂಟೆ ಬೇಗ ಹೋಗಿ ಅಲ್ಲಿ ವೆಯ್ಟ್ ಮಾಡಿದ್ರು ಅಡ್ಡಿಲ್ಲ, ಕ್ಲೈಂಟ್ ನಮಗೆ ವೆಯ್ಟ್ ಮಾಡಬಾರ್ದು. ಓಕೆ. ನಾವು ಆದಷ್ಟು ಹೌದು ಅವರಿಗೆ ಬೇಕಾದ ಹಾಗೆ ಕ್ಲೈಂಟಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಆವಾಗ ನಮ್ಮ ಮನಸ್ಸಲ್ಲಿ ಹೇಗಿರ್ಬೇಕು ಹೇಳಿದ್ರೆ, ಅವರ ಇಂಪಾರ್ಟೆಂಟ್ ಡೇ ಅವರಿಗೆ ನಾವು ಕಂಫರ್ಟೇಬಲ್ ಫೀಲ್ ಮಾಡಬೇಕು. ಅದು ನಮ್ಮ ಮನಸ್ಸಲ್ಲಿ ಇದ್ರೆ ಯು ಕ್ಯಾನ್ ಮ್ಯಾನೇಜ್. ನಾನು ಮಲಗ್ತೇನೆ, ನಾನು ಅರ್ಲಿ ಮಾರ್ನಿಂಗ್ಸ್ ತಗೊಳ್ಳೋದಿಲ್ಲ, ಲೇಟ್ ನೈಟ್ಸ್ ತಗೊಳ್ಳೋದಿಲ್ಲ, ಆ ಥರ ಇದ್ರೆ ನಮಗೆ ಈ ಫೀಲ್ಡಲ್ಲಿ ಗ್ರೋತ್ ಇದೆ. ಡ್ರಾಬ್ಯಾಕ್ ಇದೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ, ದಟ್ಸ್ ಫಾರ್ ಶ್ಯೂರ್. ಯಾಕಂದರೆ ನೀವು ಈಗ ವೆಡ್ಡಿಂಗ್ ಸೀಸನ್ ಹೇಳಿದರೆ ಕಂಟಿನ್ಯೂಸ್ಲಿ ಎಷ್ಟೋ ದಿನ ನಿಮಗೆ ನಿದ್ದೆ ಸರಿಯಲ್ಲಿ ಇರೋದಿಲ್ಲ, ನಿಮಗೆ ಒಂದು ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ, ಇಲ್ಲ ಲಂಚ್ ಲೇಟ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಇರುತ್ತೆ, ಇಟ್ ವಿಲ್ ಎಫೆಕ್ಟ್ ಯುವರ್ ಹೆಲ್ತ್, ದಟ್ ಈಸ್ ಫಾರ್ ಶ್ಯೂರ್. ಬಟ್ ಅದರ ಜೊತೆಗೆ ಇಫ್ ಯು ಹ್ಯಾವ್ ಚೋಸನ್ ಇದು ನನ್ನ ಪ್ಯಾಷನ್, ನಾನು ಡೆಲಿವರ್ ಮಾಡಬೇಕು ನನ್ನ ಕ್ಲೈಂಟ್ಸಿಗೆ ಅಂತ ಹೇಳಿದರೆ ನೀವು ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕಾಗ್ತದೆ. ನಿಮ್ಮ ಸ್ಯಾಕ್ರಿಫೈಸ್ ಕೂಡ ಒಂದು ಅದು ಎಲ್ಲ ಫೀಲ್ಡ್ ಅಲ್ಲಿ ಇದ್ದೇ ಇರುತ್ತೆ, ಸ್ಯಾಕ್ರಿಫೈಸ್ ಮಾಡೋದ ಇರುತ್ತೆ. ಬಟ್ ನಿಮ್ಗೆ ಅದು ಪ್ಯಾಷನ್ ಇರಬೇಕು. ನಾನು ಈ ಫೀಲ್ಡ್ ಅಲ್ಲಿ ಈ ತರ ನಾನು ಕೆಲಸ ಮಾಡಬೇಕು, ನಾನು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು. ಯಾವಾಗ ಅಷ್ಟು ಇರೋದಿಲ್ಲ ಕ್ಲೈಂಟ್ಸ್, ಆ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಅನ್ನು ಇನ್ನೂ ಸ್ವಲ್ಪ ಜಾಗ್ರತೆ ತಗೊಳ್ಬೇಕು ಅಷ್ಟೇ. ಹಾಗೆ ಮನೀಷಾ ಅವರೇ, ನೀವು ಈ ಒಂದು ಮೇಕಪ್ ಆರ್ಟಿಸ್ಟ್ ಆಗೋದಕ್ಕಿಂತ ಮುಂಚೆ ಒಂದು ನೀವು BBM ಮಾಡಿದ್ರಿ ಅಂತ ಹೇಳಿದ್ರಿ. ಅದರೊಟ್ಟಿಗೆ ನಿಮ್ಗೆ ಯಾವ ರೀತಿಯ ಒಂದು ಹಾಬೀಸ್ ಇತ್ತು? ಯಾಕಂದ್ರೆ ಪ್ಯಾಷನ್ ಅಂತ ಹೇಳೋದು ಒಂದೇ ಫೀಲ್ಡ್ ಅಲ್ಲಿ ಬಂದ ಮೇಲೆ ಮತ್ತೆ ನಾವು ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಏನಿಲ್ಲ, ಅದರೊಟ್ಟಿಗೆ ನಾವು ಮತ್ತಷ್ಟು ಹಾಬೀಸ್ ಗಳನ್ನ ಕೂಡ ಡೆವಲಪ್ ಮಾಡ್ಕೊಳ್ಬಹುದು. ಹಾಗಿರುವಾಗ ನಿಮ್ಮ ಪ್ಯಾಷನ್ ಆಗಿ ಹಾಬೀಸ್ ಏನು ಅಂತ ಹೇಳ್ಬೋದಾ? ಹಾಬೀಸ್ ಇದೆ. ನಾನು BBM ಮಾಡುವಾಗ ನನಗೆ ಆ್ಯಕ್ಚುಲಿ ನಾನು ತುಂಬ ಸಲ ಹೇಳ್ತೇನೆ, ಯಾವುದು ಕೂಡ ನಾಲೆಜ್ ವೇಸ್ಟ್ ಆಗೋದಿಲ್ಲ ಅಂತ ಕಲ್ತದ್ದು. BBM ಮಾಡಿದಾಗ ನಾನು ಡೆವಲಪ್ ಮಾಡಿದ್ದು ನಂದು ಕಮ್ಯುನಿಕೇಷನ್ ಸ್ಕಿಲ್ಸ್. ನಾನು ಹೇಳ್ಬೇಕಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮಣಿಪಾಲ್, ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಅಂತ ಹೇಳ್ಬೋದು ಮಣಿಪಾಲಿ. ಬಿಕಾಸ್ ಅಲ್ಲಿ ಇರುವ ಲೆಕ್ಚರರ್ಸ್ ಹೇಗೆ ಹೇಳಿದರೆ, ದೇ ಮೋಲ್ಡ್ ಯು ಇನ್ ಸಚ್ ಅ ವೇ, ನೀವು ಫ್ಯೂಚರಲ್ಲಿ ಯಾವ ಫೀಲ್ಡಲ್ಲಿ ಹೇಗೆ ನೀವು ಸರ್ವೈವ್ ಮಾಡ್ಬೋದು. ಸೊ ಆ ಒಂದು ಫೀಲ್ಡಲ್ಲಿ ಮೇ ಬಿ ಆ ಸಬ್ಜೆಕ್ಟಲ್ಲಿ ನಾನು ಕಂಟಿನ್ಯೂ ಮಾಡಲಿಲ್ಲ, ಬಟ್ ಅಲ್ಲಿಂದ ನನಗೆ ಆ ಗ್ರೋತ್ ಆಗಲಿ, ನನಗೆ ಆ ಸ್ಟೇಜ್ ಫಿಯರ್ ಅಥವಾ ಇನ್ನೊಬ್ಬರೊಟ್ಟಿಗೆ ಮಾತಾಡುವ ಸ್ಕಿಲ್ಸ್, ಆ ಕಮ್ಯುನಿಕೇಷನ್ ಎಲ್ಲ ಅದನ್ನೆಲ್ಲ ಡೆವಲಪ್ ಮಾಡಿ ನನಗೆ ಈ ಫೀಲ್ಡಲ್ಲಿ ತುಂಬ ಹೆಲ್ಪ್ ಆಗಿದೆ. ಸೊ ಆ ಟೈಮಲ್ಲಿ ಅಲ್ಲಿ ಹೇಗೆ ಹೇಳಿದರೆ, ದೇ ಡೋಂಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಅಕಾಡೆಮಿಕ್ಸ್. ಅವ್ರು ಅದ್ರ ಜೊತೆಗೆ ನಮ್ಮದು ಏನು ಟ್ಯಾಲೆಂಟ್ ಇದೆ, ಏನೇ ಇರ್ಬೋದು, ಅದನ್ನು ಶೋಕೇಸ್ ಮಾಡಲಿಕ್ಕೆ ಅವ್ರು ತುಂಬ ಹೆಲ್ಪ್ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ನಾನು ಫ್ರೀ ಇರುವಾಗ ಪೇಂಟಿಂಗ್, ಡ್ರಾಯಿಂಗ್, ನನಗೆ ಬುಕ್ಸ್ ಓದೋದು ತುಂಬ ಇಂಟ್ರೆಸ್ಟ್ ಇದೆ. ನನ್ನೊಂದು ಮಿನಿ ಲೈಬ್ರರಿ ಥರ ಕೂಡ ಇದೆ ಮನೆಯಲ್ಲಿ. ಸೊ ನಮ್ಮ ಫ್ರೀ ಟೈಮಲ್ಲಿ ಇದು ಆಫ್ಕೋರ್ಸ್ ಐ ಗೆಟ್ ಇಟ್ ಫ್ರಮ್ ಮೈ ಫ್ಯಾಮಿಲಿ. ನನ್ನಮ್ಮ ಶಿ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಲೇಡಿ. ಅವ್ರು ಎಂಬ್ರಾಯ್ಡ್ರಿ, ರೇಸಿನ್ ಆರ್ಟ್, ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಸೊ ಸ್ವಲ್ಪ ಅವ್ರ ಹತ್ರನೂ ಕಲ್ತಿದ್ದೇನೆ. ಚಿಕ್ಕದಿರುವಾಗ ಡ್ರಾಯಿಂಗ್ ಕ್ಲಾಸಸ್ ಎಲ್ಲ ಹೋಗ್ತಿದ್ದೆ. ಸೊ ಇದನ್ನೆಲ್ಲ ಫ್ರೀ ಟೈಮಲ್ಲಿ ಡ್ರಾಯಿಂಗ್, ಪೇಂಟಿಂಗ್ ಇದು ಮಾಡ್ಕೊಂಡು ನಾನು ಪೋಸ್ಟ್ ಮಾಡ್ತೇನೆ. ಸೊ ಇದು ಹೇಗೆ ಹೇಳಿದರೆ, ಇಟ್ಸ್ ಜಸ್ಟ್ ಅ ಹಾಬಿ ನಂದು. ಸೊ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಮಾಡಿಕೊಂಡು ನಾನು ಅದನ್ನು ಎಲ್ಲ ಅಪ್ಲೋಡ್ ಮಾಡ್ತಾ ಎಲ್ಲ ಇರ್ತೇನೆ. ಅಂದರೆ ನಿಮಗೆ ಪೇಂಟಿಂಗ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಇದೆ, ಹಾಗೆ ಎಂಬ್ರಾಯ್ಡ್ರಿ ಕೂಡ ಮಾಡ್ತಿದ್ದೀರಾ. ಮತ್ತೆ ಯಾವ ರೀತಿ ರೀಡಿಂಗ್ ಬುಕ್ಸ್ ಅಂತ ಹೇಳಿದ್ರೆ, ಈಗಿನ ಒಂದು ಜನರೇಷನ್ ಅಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ಬುಕ್ ಓದುವವರ ಸಂಖ್ಯೆನೇ ತುಂಬಾ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ಮಿನಿ ಲೈಬ್ರರಿಯನ್ನ ಮಾಡಿಕೊಂಡು ಅದರ ಮಧ್ಯದಲ್ಲಿ ನಿಮ್ಮ ಈ ಪ್ಯಾಷನ್ಗಳನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಏನು ಅಂದ್ರೆ ಯಾವ ರೀತಿಯ ಒಂದು ವಿಷಯವನ್ನ ನಮ್ಮ ಯುವ ಜನರಿಗೆ ಹೇಳಲಿಕ್ಕೆ ಬಯಸ್ತೀರಾ? ಬುಕ್ಸ್ ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗ್ತದೆ? ಯಾಕಂದ್ರೆ ಈಗ ಎಲ್ಲರೂ ಮೊಬೈಲ್ ಬಂದ ನಂತರ ಈ ಗ್ಯಾಜೆಟ್ಸ್ ಅನ್ನ ಯೂಸ್ ಮಾಡುವಂಥದ್ದೇ ಜಾಸ್ತಿ ಆಗಿದೆ. ಸೊ ಬುಕ್ಸ್ ಯಾವ ರೀತಿಯಲ್ಲಿ ನಮ್ಮ ಒಬ್ಬ ಮನುಷ್ಯನ ಮೇಲೆ ಒಂದು ಪ್ರಭಾವವನ್ನು ಬೀರ್ತದೆ ಅಂತ ಹೇಳ್ಬೋದಾ? ಅದು ಐ ಥಿಂಕ್
ಅವರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ತುಂಬ ಜನ ಕಿಂಡಲ್ ಪ್ರಿಫರ್ ಮಾಡ್ತಾರೆ, ಆನ್ಲೈನ್ ರೀಡಿಂಗ್ ಎಲ್ಲ ಮಾಡ್ತಾರೆ. ಬಟ್ ನಮಗೆ ಆ ಓಲ್ಡ್ ಸ್ಟೈಲ್, ಆ ಬುಕ್, ಹೊಸ ಬುಕ್ ಓಪನ್ ಮಾಡಿ ಅದರ ಸ್ಮೆಲ್ ತಗೊಂಡು ಆಮೇಲೆ ಆ ಪೇಜ್ ಟರ್ನ್ ಮಾಡಿ ಓದೋದು, ಸೊ ದ್ಯಾಟ್ ಈಸ್ ಅ ಹೋಲ್ ಡಿಫ್ರೆಂಟ್ ಫೀಲಿಂಗ್. ಬಟ್ ಯಾವುದೇ ಬುಕ್ ಆಗಲಿ ನಿಮ್ಮ ಅಕಾಡೆಮಿಕ್ಸಲ್ಲಿ ಅಥವಾ ನಮ್ಮ ಎಕ್ಸ್ಪೀರಿಯನ್ಸಿಂದ ಸಹ ಏನು ನಾಲೆಜ್ ಬರ್ತದೆ ಅದಕ್ಕಿಂತ ಜಾಸ್ತಿ ನಂಗೆ ಅನ್ಸುತ್ತೆ ಬುಕ್ಸ್ ಓದೋದ್ರಲ್ಲಿ ಬರುತ್ತೆ ಅಂತ. ನಮಗೆ ತುಂಬ ಗೊತ್ತಿಲ್ಲದ ವಿಷಯ ಇರ್ಬೋದು ಅಥವಾ ಯಾವುದೇ ನಮ್ಮ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ ಇದೆ ಏನಾದರೂ ನಾಲೆಜ್ ಬೇಕಿದ್ರೆ ಅದೆಲ್ಲ ನಂಗೆ ಅನಿಸ್ತದೆ ಬುಕ್ಸ್ ಓದಿ ಬರ್ತದೆ. ಸೊ ಯಾವುದೇ ಒಂದು ಫೀಲ್ಡಲ್ಲಿ ವರ್ಕ್ ಮಾಡಲಿ ರೀಡಿಂಗ್ ಸ್ಕಿಲ್ಸನ್ನು ಎಲ್ಲರೂ ಡೆವಲಪ್ ಮಾಡಬೇಕಂತ ನಂಗೆ ಅನಿಸ್ತದೆ ಪ್ರತಿಯೊಬ್ಬರು. ಪುಸ್ತಕಗಳು ಒಬ್ಬ ಒಳ್ಳೆಯ ಸ್ನೇಹಿತ ಅಂತ ಹೇಳ್ಬೋದು. ಖಂಡಿತ ಒಳ್ಳೆಯ ಒಂದು ಜ್ಞಾನವನ್ನ ಕೊಡುವಂತಹ ಒಂದು ಸಂಕೇತ ಅದು. ಸೊ ಒಳ್ಳೆಯ ಒಂದು ಹಾಬಿಯನ್ನ ಇಟ್ಕೊಂಡಿದ್ದೀರಾ ನೀವು. ಹಾಗೆ ಮನೀಶ್ ಅವರೇ, ನೀವೀಗ ಹೇಳಿದ್ರೆ ಈಗ ಮೇಕಪ್ ಆರ್ಟಿಸ್ಟ್ ಆಗಿ ನೀವು ತುಂಬಾ ಸ್ಯಾಕ್ರಿಫೈಸ್ ಕೂಡ ಮಾಡಬೇಕಾಗ್ತದೆ. ಬೇರೆ ಕ್ಷೇತ್ರಕ್ಕೂ ಹೋಲಿಸಿದ್ರೆ ಈ ಸ್ಯಾಕ್ರಿಫೈಸ್ಗಳು ಇರುವಂತದ್ದೇ. ಅಂಥದ್ರಲ್ಲಿ ಒಬ್ಬ ಕ್ಲೈಂಟ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿಯ ಒಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕಾಗ್ತದೆ? ಬಿಕಾಸ್ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಕ್ಲೈಂಟ್ಗೆ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಮೇಲೆ, ನಿಮ್ಗೆ ಆ ಒಂದು ಆರ್ಡರ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ. ಹಾಗಿರುವಾಗ ಕ್ಲೈಂಟ್ಸ್ನ ಒಂದು ಲೆವೆಲ್ ಇರ್ತದೆ, ಅವರಿಗೆ ಒಂದು ಥಿಂಕಿಂಗ್ ಇರ್ತದೆ, ಹೀಗೆ ಆಗಬೇಕು, ಬೇಗ ನಾ ಹೀಗೆ ಕಾಣಬೇಕು ಅಂತಹ ಒಂದು ಆಸೆಗಳು ಇರುವಂತದ್ದೇ. ಸೊ ಅದಕ್ಕೆ ನೀವು ಯಾವ ರೀತಿಯ ಒಂದು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ಬೋದಾ? ಒಂದು ಹೇಳಿದರೆ ನಾವು ಫಸ್ಟಿಗೆ ಕ್ಲೈಂಟಿದು ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಅವರದ್ದು ಥಾಟ್ಸ್ ವ್ಯೂಸ್ ಹೇಗಿರ್ತದೆ ಅಂತ, ಸೊ ಅದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ. ಸೊ ಆವಾಗ ನಮಗೆ ಸ್ವಲ್ಪ ಐಡಿಯಾ ಸಿಗ್ತದೆ, ಅವ್ರು ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವರದ್ದು ಈ ಥರ ವ್ಯೂಸ್ ಇದೆ ಅಂತ. ಸೊ ಅದಕ್ಕೆ ಸರಿಯಾಗಿ ಆಮೇಲೆ ನಾವು ಅದಕ್ಕೆ ಕ್ಯೂರೇಟ್ ಮಾಡ್ಬೋದು. ನಾವು ಒಂದು ಮೂಡ್ ಬೋರ್ಡ್ ಥರ ಮಾಡಿ, ಓಕೆ ಈ ಥರ ನೀವು ಸಜೆಸ್ಟ್ ಮಾಡಿದ್ದೀರಾ, ಇದು ನಮ್ಮ ಸಜೆಷನ್ಸ್, ನಿಮಗೆ ಇದು ನಾವು, ಸೊ ಅದನ್ನು ನಾವು ಕಂಬೈನ್ ಮಾಡಿ ಅವರದ್ದೇನು ಐಡಿಯಾಸ್ ಇದೆ, ನಮ್ದೇನು ಐಡಿಯಾಸ್ ಇದೆ, ಅವರದ್ದು ಔಟ್ಫಿಟ್ಸ್ ಹೇಗಿದೆ, ಸೊ ಅದನ್ನೆಲ್ಲ ಕಂಬೈನ್ ಮಾಡಿ ನಾವು ಅವರಿಗೆ ಸಜೆಸ್ಟ್ ಮಾಡ್ಬೋದು, ಈ ಥರ ನೀವು ಮಾಡ್ಬೋದು ಅಂತ. ಅದರ ಜೊತೆಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮದೇ ಒಂದು ಯುನೀಕ್ ಸ್ಟೈಲ್ ಇರುವಂಥದ್ದು. ಸೊ ಇದ್ದಾರೆ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಫೀಲ್ಡಲ್ಲಿ ಇದ್ದಾರೆ, ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ. ಬಟ್ ನಮ್ಮ ಮೇನ್ ಏಮ್ ಏನಿರ್ಬೇಕು ಹೇಳಿದರೆ, ನಾನು ಇವತ್ತು ತಗೊಂಡ ಕ್ಲೈಂಟ್ ಮತ್ತೆ ಮತ್ತೆ ನನ್ನಲ್ಲೇ ಬರಬೇಕು. ಇಟ್ ಈಸ್ ನಾಟ್ ಜಸ್ಟ್ ಒನ್ ಟೈಮ್. ಸೊ ಆ ಕ್ಲೈಂಟ್ ಸ್ಯಾಟಿಸ್ಫೈ, ನಂದು ಮೇನ್ ನನಗೆ ರಿವಾರ್ಡ್ ನಾನು ಯಾವಾಗಲೂ ಹೇಳ್ತೇನೆ, ಇಟ್ ಈಸ್ ನಾಟ್ ದ ಪಿಕ್ಚರ್ಸ್. ನನ್ನ ಕ್ಲೈಂಟ್ ನಾನು ಮೇಕಪ್ ಕಂಪ್ಲೀಟ್ ಮಾಡಿದ ನಂತರ ಫಸ್ಟ್ ಅವ್ರ ಮಿರರಲ್ಲಿ ನೋಡ್ಕೊಂಡು, ಫೋಟೋಸ್ ಆಮೇಲೆ ಬರುತ್ತೆ. ತುಂಬ ಸಲ ಏನೇನು ಸರಿ ಇಲ್ಲ ಪಿಕ್ಚರ್ಸ್ ಒಳ್ಳೆ ಬರುತ್ತೆ ಅಂತ, ಖಂಡಿತ ಫೋಟೋಸ್ ಬರುತ್ತೆ, ಇವಾಗದು ಕ್ಯಾಮರಾ ಕ್ವಾಲಿಟಿ ಚೆನ್ನಾಗಿದೆ ಬರುತ್ತೆ. ಬಟ್ ಮೇನ್ ನಿಮಗೆ ಅವ್ರು ಕಂಫರ್ಟೇಬಲ್ ಫೀಲ್ ಆಗೋದು ಯಾವಾಗ, ಅವರನ್ನು ಅವ್ರ ಮಿರರಲ್ಲಿ ನೋಡಿದಾಗ. ಸೊ ಆ ಸ್ಮೈಲ್ ಏನಿರುತ್ತೆ, ದಟ್ ಈಸ್ ಮೈ ರಿವಾರ್ಡ್. ಸೊ ದಟ್ ಈಸ್ ಸಮಥಿಂಗ್ ಐ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್. ನಾನು ಯಾವತ್ತು ನಂದೇನು ಯೂನಿಕ್ ಸ್ಟೈಲ್, ಸೊ ನಾನು ನನಗೆ ಕಲಿಸಿದ್ದು ನನ್ನ ಗುರು ಯಾವತ್ತು ಆ ಥರ, ಅಂದರೆ ನ್ಯಾಚುರಲಿ ಮೇಕಪ್ ಇಟ್ಕೊಳ್ಬೇಕು, ತುಂಬ ಹೆವಿ ಇರಬಾರ್ದು, ಅವರಿಗೆ ಕಂಫರ್ಟೇಬಲ್ ಆಗಬೇಕು. ಸೊ ನಾನು ಇವತ್ತಿಗೂ ಕೂಡ ಆ ಥರನೇ ಇರ್ತೇನೆ. ನಾನು ತುಂಬ ಬ್ರೈಡಿಗೂ ಕೂಡ ಹೆವಿ ಮೇಕಪ್ ಮಾಡೋದಿಲ್ಲ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಚೇಂಜ್. ಯಾಕಂದರೆ ನನ್ನಲ್ಲಿ ಕ್ಲೈಂಟ್ಸ್, ನನ್ನ ಬ್ರೈಡ್ಸ್ ಏನು ಬರ್ತಾರೆ ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ. ದಟ್ ಈಸ್ ಸಮಥಿಂಗ್, ಅವರಿಗೆ ಜಸ್ಟ್ ಅವರ ಫೀಚರ್ಸನ್ನು ಎನ್ಹಾನ್ಸ್ ಮಾಡಬೇಕು, ನ್ಯಾಚುರಲ್ ಅವ್ರು ಕಾಣಬೇಕು ಅಂತ. ಸೊ ಅದನ್ನು ನಾನು ಎಲ್ರಿಗೂ ಹೇಳ್ತೇನೆ, ನಿಮ್ಮದೇ ಒಂದು ಯುನೀಕ್ ಸ್ಟೈಲ್ ಅಂತ ಇರಬೇಕು, ಅದು ನಿಮ್ಮ ಕ್ಲೈಂಟ್ಸ್ಗೆ ಅಟ್ರಾಕ್ಟ್ ಮಾಡ್ತದೆ. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಏನು ಬೇಕಿರುತ್ತೆ ಆ ಎಕ್ಸ್ಪೆಕ್ಟೇಷನ್ಸನ್ನು ನೀವು ಯುನೋ ರೀಚ್ ದೇರ್ ಎಕ್ಸ್ಪೆಕ್ಟೇಷನ್. ಆ್ಯಂಡ್ ದೆನ್ ಅವ್ರು ಹೇಗೆ ಯುನೋ ಒನ್ಸ್ ದೇ ಆರ್ ಸ್ಯಾಟಿಸ್ಫೈಡ್, ಮೇಕ್ ಶ್ಯೂರ್ ಯು ಆರ್ ಬೀಂಗ್ ವೆರಿ ಪೊಲೈಟ್ ಆ್ಯಂಡ್ ಹಂಬಲ್ ವಿತ್ ದೆಮ್. ಡೋಂಟ್ ಬಿ ಟೂ ರೂಡ್. ಅದನ್ನು ಹೈಜೀನ್ ಏನಿರುತ್ತೆ. ಸೊ ನಾನು ಕಲ್ತಿರೋದು ಪ್ರೀ ಕೋವಿಡ್, ಆ ಟೈಮಿಂದಲೇ ನಮಗೆ ಗ್ಲೌಸ್ ಹಾಕೋದು, ಮಾಸ್ಕ್ ಹಾಕೋದು, ಅದನ್ನೆಲ್ಲ ಆ ಟೈಮಿಂದಲೇ ಕಲಿಸ್ತಾ ಬಂದಿದ್ದಾರೆ. ಸೊ ನನಗೆ ಕೋವಿಡ್ ನಂತರ ಏನು ಕಷ್ಟ ಆಗಲಿಲ್ಲ. ಸೊ ಇವತ್ತಿಗೂ ನಾನು ನನ್ನ ಸ್ಟೂಡೆಂಟ್ಸಿಗೆ ಸಹ ಅದನ್ನೇ ಕಲಿಸ್ತೇನೆ. ಯಾಕಂದರೆ ಕ್ಲೈಂಟ್ ಎಲ್ಲ ಒಬ್ಸರ್ವ್ ಮಾಡ್ತಾರೆ. ಹೌದು, ನಾಳೆ ಅವರು ವಾಪಸ್ ನಮ್ಮಲ್ಲಿ ಯಾಕೆ ಬರ್ತಾರೆ, ನಿಮ್ಮದು ಮೇಕಪ್ ಓಕೆ ಸ್ಕಿಲ್ಸ್ ಇದೆ, ಅದರ ಜೊತೆಗೆ ನಿಮ್ಮದು ಬಾಕಿದು ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ, ನೀವು ಎಷ್ಟು ಪ್ರೊಫೆಷ್ನಲ್ ಇದ್ದೀರಾ, ಎಷ್ಟು ಹೈಜೀನ್. ಮೇಕಪ್ ಮಾಡಲಿಕ್ಕೆ ಹೋಗುವಾಗ ನಾನು ನನ್ನ ಸ್ಟೂಡೆಂಟ್ಸಿಗೆ ಹೇಳ್ತೇನೆ, ಕೂದಲು ಯಾವತ್ತೂ ಟೈಮ್ ಮಾಡ್ಕೊಂಡು ಹೋಗಿ ಅಂತ. ಕೂದಲು ಓಪನ್ ಬಿಟ್ಕೊಂಡು ಹೋಗಬೇಡಿ, ಯಾಕಂದರೆ ನಾವು ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಏನಾದರೂ ಓಕೆ ಹೇರ್ ನಮ್ಮದು ಬೀಳ್ತದೆ, ನಾವು ಒಂದು ಕೈಯಲ್ಲಿ ಹೀಗೆ ಹಿಂದೆ ಗೊತ್ತಿಲ್ಲದೆ ನಾವು ಕೂದಲಿಗೆ ಕೈ ಹಾಕ್ತೇವೆ, ಅದೇ ಕೈಯಲ್ಲಿ ನಾವು ಪುನಃ ಏನು ಬ್ರಷ್ ಮಾಡ್ತೇವೆ, ಸ್ಪಾಂಜ್ ಮಾಡ್ತೇವೆ. ಸೊ ದ್ಯಾಟ್ ಈಸ್ ವೆರಿ ಅನ್ಪ್ರೊಫೆಷ್ನಲ್. ಸೊ ಇದನ್ನೆಲ್ಲ ನಾವು ದೀಸ್ ಆರ್ ಆಲ್ ವೆರಿ ಮೈನ್ಯೂಟ್ ಥಿಂಗ್ಸ್. ಬಟ್ ಏನಾಗ್ತದೆ, ಈ ಸಣ್ಣ ಸಣ್ಣ ವಿಷಯ ನಾವು ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಕ್ಲೈಂಟ್ ಒಬ್ಸರ್ವ್ ಮಾಡ್ತಾರೆ, ಅವ್ರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನೆಕ್ಸ್ಟ್ ಟೈಮ್ ವಾಪಸ್ ನಮ್ಮಲ್ಲೇ ಬರ್ತಾರೆ ಆ ಥರ.
ಸೊ ಸೊ ಈ ರೀತಿಯ ಒಂದು ಕೆಲವು ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗ್ತದೆ ಅಂತ ಹೇಳ್ತೀರಾ. ಹಾಗಿರುವಾಗ ನಿಮ್ಮ ಪ್ರಕಾರ, ಯಾಕಂದ್ರೆ ನೀವು ಕಾಸ್ಮೆಟಾಲಜಿಯನ್ನ ನೀವು ಕಲ್ತ್ರಿ, ಅದ್ರ ನಂತರ ಪುನಃ ಎಗೇನ್ ನೀವು ಮೇಕಪ್ ಆರ್ಟಿಸ್ಟ್ ಆಗಿ ನಿಮ್ಮ ಒಂದು ಕನಸನ್ನ ಕನಸು ಏನುಂಟು ಅದನ್ನ ಈಡೇರಿಸಲಿಕ್ಕೆ ನಿಂತ್ರಿ. ಹಾಗಿರುವಾಗ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಏನ್ ಇರಬೇಕು, ಯಾವ ರೀತಿಯ ಒಂದು ಗುಣಲಕ್ಷಣಗಳು ಅವರಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ನಮ್ಮ ವೀಕ್ಷಕರಿಗೆ? ಹೌದು, ಒಂದು ಹೇಳಿದಾಗೆ ಆಸ್ ಅ ಮೇಕಪ್ ಆರ್ಟಿಸ್ಟ್ ಒಂದು ಪ್ಯಾಷನ್ ಇರಬೇಕು ಅವರಿಗೆ. ಸೆಕೆಂಡ್ಲಿ ನಾನು ಹೇಳಿದ್ರೆ ಒಂದು ಸಲ ಕಲ್ತ ಕೂಡಲೇ ನಂದು ಕಲ್ತಾಯ್ತು ಅಂತ ಯಾವತ್ತು ಸ್ಟಾಪ್ ಮಾಡಬೇಡಿ. ಕಲ್ತು ಮುಗಿಯೋದಂತ ಇಲ್ಲ ಯಾವತ್ತು, ಯಾವುದೇ ಫೀಲ್ಡ್ ಆಗಲಿ ಯಾವತ್ತು ಕಲ್ತು ಮುಗಿಯೋದಂತ ಇಲ್ಲ. ಸೊ ನಾವು ಆದಷ್ಟು ಏನು ಟ್ರೆಂಡಲ್ಲಿ ಇದೆ ನಾವು ಅದನ್ನು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಈ ಥರ ಒನ್ ಡೇ ವರ್ಕ್ಶಾಪ್ಸ್ ಇರುತ್ತೆ, ಸೆಮಿನಾರ್ಸ್ ಇರುತ್ತೆ, ಸೊ ಅದನ್ನೆಲ್ಲ ಅಟೆಂಡ್ ಆಗ್ತಾ ಇರಬೇಕು. ಸೊ ನಾವು ಏನು ನಮ್ಮ ನಾಲೆಜನ್ನು ವಿ ಹ್ಯಾವ್ ಟು ಕೀಪ್ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ನಾವು. ಸೊ ಆಸ್ ಅ ಮೇಕಪ್ ಆರ್ಟಿಸ್ಟ್ ಒಂದು ಮೇನ್ ಬಿ ವೆರಿ ಪ್ರೊಫೆಷನಲ್. ಓಕೆ, ಸಣ್ಣ ಸಣ್ಣ ಸ್ಯಾನಿಟೈಸರ್ಸ್ ಅನ್ನ ಯೂಸ್ ಮಾಡೋದಾಗ್ಲಿ ಅಥವಾ ಯಾವುದೇ ಪ್ರಾಡಕ್ಟ್ ಅನ್ನ ಡಬಲ್ ಡಿಪ್ ಮಾಡೋದಲ್ಲ, ಅದನ್ನ ತೆಗೆದು ಸೈಡಲ್ಲಿ ಇಟ್ಟು, ಇದೆಲ್ಲ ಹೈಜೀನ್ ಪರ್ಪಸ್ಸಿಗಾಗಿ. ಮೇಕ್ ಶೋರ್ ಬ್ರಷಸ್ ಆರ್ ಆಲ್ವೇಸ್ ಕ್ಲೀನ್. ನಿಮ್ಮ ಸ್ಪಾಂಜಸ್ ಇರ್ಬೋದು, ಬ್ರಷಸ್ ಇರ್ಬೋದು, ಪ್ರಾಡಕ್ಟ್ಸ್ ಇದನ್ನು ಲಿಸ್ಟ್ ಮಾಡಿಟ್ಕೊಳ್ಳಿ, ಅದರ ಎಕ್ಸ್ಪೈರಿ ಡೇಟ್ಸ್ ಅನ್ನ ಲಿಸ್ಟ್ ಮಾಡಿಟ್ಕೊಳ್ಳಿ. ಅದರ ಜೊತೆಗೆ ನೀವು ಏನು ಕಲ್ತಿದ್ದೀರಾ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಇದು ಒಂದು ಯಾವ ಥರ ಫೀಲ್ಡ್ ಹೇಳಿದರೆ ನಾವು ಕಲಿತು ಬುಕ್ಕಲ್ಲಿ ಬರೆದು ಸೈಡಲ್ಲಿ ಇಡುವಂಥ ಫೀಲ್ಡ್ ಅಲ್ಲ. ಇದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಗೆ ಏನು ಹೇಳೋದು, ನಾವು ಆದಷ್ಟು ಬೆಟರ್ ಆಗ್ತಾ ಹೋಗ್ತೇವೆ. ಆ್ಯಂಡ್ ಎವ್ರಿ ಟೈಮ್ ನೋ ಮ್ಯಾಟರ್ ಎಷ್ಟೇ ವರ್ಷದ ಎಕ್ಸ್ಪೀರಿಯನ್ಸ್ ಇರಲಿ, ವಿತ್ ಎವ್ರಿ ನ್ಯೂ ಕ್ಲೈಂಟ್ ಇಟ್ಸ್ ಅ ನ್ಯೂ ಡೇ, ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ನೀವು ವಾಪಸ್ ಯು ಹ್ಯಾವ್ ಟು ಸ್ಟಾರ್ಟ್ ಲೈಕ್ ಯು ಆರ್ ಅ ಫ್ರೆಶರ್. ಆವಾಗ ಮಾತ್ರ ಈಗ ಓಕೆ ಇವತ್ತು ನಾನು ಕ್ಲೈಂಟ್ ಮಾಡಿದೆ, ನನಗೆ ಒಳ್ಳೆ ಫೀಡ್ಬ್ಯಾಕ್ ಬಂತು, ಅದನ್ನಲ್ಲಿ ಬಿಟ್ಟು ನಾನು ನಾಳೆ ಐ ಕಾಂಟ್ ಗೋ ಆರಾಮ್ಸೆ ಹೋಗಿ ಮಾಡುವಾಗಿಲ್ಲ. ನಾಳೆ ವಾಪಸ್ ನಂದು ಇಟ್ಸ್ ಅ ನ್ಯೂ ಫೇಸ್, ಇಟ್ಸ್ ಅ ನ್ಯೂ ಡೇ, ಇಟ್ಸ್ ಅ ನ್ಯೂ ಕ್ಲೈಂಟ್. ಸೊ ವಾಪಸ್ ನಾನು ಅದನ್ನೇ ನಾನು ಯಾವ ಥರ ಮಾಡಬೇಕು, ನಾನು ಇವತ್ತೇ ಸ್ಟಾರ್ಟ್ ಮಾಡಿದ ರೀತಿ ನಾನು ಇವತ್ತು ಪುನಃ ವಾಪಸ್ ನಾನು 100% ಕೊಡ್ಬೇಕು ಹೇಳುವ ಆ ಒಂದು ಮೆಂಟಾಲಿಟಿಯಲ್ಲಿ ನಾವು ಪ್ರತಿಯೊಂದು ಕ್ಲೈಂಟ್ ಒಟ್ಟಿಗೆ ಅಪ್ರೋಚ್ ಆಗಬೇಕು. ವಿತ್ ಎವ್ರಿ ಕ್ಲೈಂಟ್ ವಿ ಹ್ಯಾವ್ ಟು ಅಪ್ರೋಚ್ ಲೈಕ್ ನಾನು ಇವತ್ತು 100% ಕೊಡಬೇಕು ಅಂತ. ಅಂದ್ರೆ ಎವ್ರಿ ಡೇ ನೀವು ಹೊಸತನವನ್ನ ನೋಡಬೇಕು, ಹೊಸ ಕ್ಲೈಂಟ್ ಅನ್ನ ಹೊಸ ರೀತಿಯಲ್ಲೇ ನೋಡ್ಬೇಕಾಗ್ತದೆ. ಅಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಗಿಂತ ಜಾಸ್ತಿ ಯಾವ ರೀತಿಯಲ್ಲಿ ನೀವು ಅವರನ್ನ ಅಪ್ರೋಚ್ ಆಗ್ತೀರಿ, ಅವ್ರಿಗೆ ಯಾವ ರೀತಿ ಒಂದು ಮೇಕಪ್ ಮಾಡ್ತೀರಿ, ಯಾವ್ದನ್ನ ಕರೆಕ್ಟ್ ಆಗಿ ನೀವು ಅಪ್ಲೈ ಮಾಡ್ತೀರಿ ಅಂತ ಹೇಳೋದು ಮುಖ್ಯವಾಗ್ತದೆ. ಮತ್ತೊಂದು ವಿಷಯ ನೀವು ಹೇಳಿದ್ದು ತುಂಬಾ ಖುಷಿ ಆಯ್ತು, ಯಾಕಂತ ಹೇಳಿದ್ರೆ ಎಕ್ಸ್ಪೈರಿ ಡೇಟ್ಸ್ ಅನ್ನ ನಾವು ನೋಡ್ಬೇಕಾಗ್ತದೆ. ಬಿಕಾಸ್ ಒಂದ್ಸಾರಿ ಇನ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ಖಾಲಿ ಆಗುವ ತನಕ ನಾವು ಹಾಕೋದು ಅಂತಲ್ಲ. ಸೊ ಬೇರೆಯವರಿಗೆ ನಾವು ಅದನ್ನ ಅಪ್ಲೈ ಮಾಡ್ಬೇಕಾದ್ರೆ ಅದು ಕೂಡ ಒಂದು ಮ್ಯಾಟರ್ ಆಗ್ತದೆ ಅಂತ ಖಂಡಿತವಾಗಿ ಒಂದು ಒಳ್ಳೆಯ ವಿಷಯವನ್ನ ಹೇಳಿದ್ರಿ ಮನೀಷಾ ಅವರೇ. ಸೊ ಹಾಗೆ ನೀವೀಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಅಭಿರುಚಿಯನ್ನ ಆಸಕ್ತಿಯನ್ನ ಹೊಂದಿದ್ದೀರಾ, ಅದರೊಟ್ಟಿಗೆ ನೀವು ಈ ಒಂದು ನಿಮ್ಮ ಕನಸಿನ ಒಂದು ಕ್ಷೇತ್ರ ಏನಿದೆ ಮೇಕಪ್ ಆರ್ಟಿಸ್ಟ್ ಆಗಿ ಅದನ್ನು ಕೂಡ ಮುಂದುವರಿಸ್ಕೊಂಡು ಬರ್ತಿದ್ದೀರಾ. ಮತ್ತಷ್ಟು ಕನಸುಗಳನ್ನ ಈ ಒಂದು ಕ್ಷೇತ್ರದಲ್ಲಿ ನೀವು ಹೊತ್ಕೊಂಡಿದ್ದೀರಾ? ಈ ಫೀಲ್ಡಲ್ಲಿ ಹೇಳ್ಬೇಕಾದ್ರೆ ಇದೆ, ನಾನು ಇನ್ನು ಅದೇ ನನ್ನ ಹಸ್ಬೆಂಡ್ ಪ್ಲೇಸಿಗೆ ನಾನು ಮೂವ್ ಆಗ್ತಿದ್ದೇನೆ, ಕೆನಡಾಕ್ಕೆ ಮೂವ್ ಆಗ್ತಿದ್ದೇನೆ. ಬಟ್ ನನ್ನ ಡ್ರೀಮ್ ಏನಂತ ಹೇಳಿದರೆ ನಾನು ಆದಷ್ಟು ನನ್ನಲ್ಲಿರುವ ನಾಲೆಜನ್ನು ಎಷ್ಟು ಜನರಿಗೆ ಆಗ್ತದೆ ಅಷ್ಟು ಜನರಿಗೆ ನಾನು ಅದನ್ನು ಕೊಡಬೇಕು ಅಂತ. ನನ್ನದೇ ಈ ಊರಲ್ಲಿ ನಾನು ನನ್ನದೇ ಆದ ಓನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಆದಷ್ಟು. ಅಂದರೆ ಅವರ ಕಂಫರ್ಟೇಬಲ್ ಝೋನಲ್ಲಿ ಯಾರಿದ್ದಾರೆ, ಬೇರೆ ಬೇರೆ ಕಡೆಗೆ ಈಗ ನಾನು ಹೇಗೆ ಮುಂಬೈ ತನಕ ಹೋಗ್ಬೇಕಾಯ್ತು ಆ ಥರ ಅವರಿಗೆ ಅವರದೇ ಊರಲ್ಲಿ ಸಿಕ್ಕಿದ್ರೆ ನಾನು ನನ್ನದೇ ಊರಿನ ಜನರಿಗೆ ಅದನ್ನು ಕಲಿಸ್ಬೋದು ಅಂತ ಅದೊಂದು ನಂದು ಡ್ರೀಮ್ ಇದೆ. ಬಟ್ ಅಲ್ಲಿವರೆಗೆ ನಾನು ಆದಷ್ಟು ಈಗ ನಾನು ಸಿನ್ಸ್ ಐ ಆಮ್ ಮೂವಿಂಗ್ ಅಬ್ರಾಡ್ ಅಲ್ಲಿ ಕೂಡ ನಾನು ಆಲ್ರೆಡಿ ಮಾತಾಡಿಟ್ಟಿದ್ದೇನೆ, ನಾನು ಅಲ್ಲಿದು ಕ್ಲೈಂಟ್ಸಿಗೆ ಹೇಗೆ ಹೌದು ಅವರ ಯಾಕಂದರೆ ಅಲ್ಲಿ ಬೇರೆ ರೀತಿ ಇರುತ್ತೆ ಅವರ ಎಕ್ಸ್ಪೆಕ್ಟೇಷನ್ಸ್, ಅಲ್ಲಿದು ಕ್ಲೈಂಟ್ಸ್ ಅವರದ್ದು ಮೇಕಪ್ ಸ್ಟೈಲ್ ಸ್ಕಿಲ್ಸ್ ಎಲ್ಲ ಬೇರೆ ಇರುತ್ತೆ. ಸೊ ಅಲ್ಲಿ ನಾನು ಅವರಿಗೆ ಬೇಕಾದಾಗೆ ಆ ಥರ ಅಲ್ಲಿದು ಏನು ಸ್ಟೈಲ್ಸ್ ಇದೆ ಅದನ್ನೆಲ್ಲ ಕಲಿತು ಬಂದು ಇಲ್ಲಿ ಕೂಡ ಅದನ್ನೇ ನಾನು ಕಲಿಸಬೇಕು ಅಂತ ಒಂದು ನಂದು ಡ್ರೀಮ್ ಇದೆ. ಸೊ ಅಂದರೆ ಇನ್ನೂ ಮತ್ತಷ್ಟು ಇದರಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಹೇಳೋ ಒಂದು ಆಸೆಯನ್ನ ಹೊಂದಿದ್ದೀರಾ. ನಿಮ್ಮ ಆಸೆಗಳು ನೆರವೇರಲಿ ಅಂತ ಹೇಳಿ ಆಶಿಸ್ತೇವೆ. ಹಾಗೆ ನೀವೀಗ ಒಂದು ಬ್ರಾಂಚನ್ನು ಏನು ಓಪನ್ ಮಾಡಿದ್ರಿ, ನೀವೊಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಮತ್ತಷ್ಟು ಮಹಿಳೆಯರಿರ್ಬೋದು, ಯುವತಿಯರಿರ್ಬೋದು, ಹೀಗೆ ಒಂದು ಏನಾದರೂ ಒಂದು ಹೊಸತನ್ನ ಕಲಿಬೇಕು, ಹೊಸತನ್ನ ನಾವು ನಮ್ಮದೇ ಒಂದು ಸ್ವ ಉದ್ಯೋಗವನ್ನು ಆರಂಭಿಸಬೇಕು ಅಂತ ಹೇಳುವ ಆಸೆಯನ್ನು ಹೊಂದಿರ್ತಾರೆ. ಸೊ ಹಾಗಿರುವಾಗ ನಿಮ್ಮ ಚಾಲೆಂಜಸ್ ಅನ್ನ ನೀವು ಹೇಗೆ ಫೇಸ್ ಮಾಡಿದರೆ, ಇದರಲ್ಲಿ ಏನಾದರೂ ಚಾಲೆಂಜಸ್ ಫೇಸ್ ಮಾಡಬೇಕಾಗಿ ಬಂತ ನಿಮಗೆ, ಅಥವಾ ಏನು ಯಾವ ರೀತಿಯಲ್ಲಿ ಒಂದು ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸಬಹುದು ಅಂತ ಹೇಳಿ ನಮ್ಮ ಯುವತಿಯರಿಗೆ ಹೇಳ್ತೀರಾ? ಯಾವ್ದು ಈ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ
ತುಂಬ ಸಲ ಏನಾಗ್ತದೆ ಹೇಳಿದರೆ ನಾವು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅದಲ್ಲೆಲ್ಲ ನೋಡಿ ಇನ್ವೆಸ್ಟ್ ಮಾಡ್ತಾರೆ ತುಂಬ ಪ್ರಾಡಕ್ಟ್ಸಲ್ಲಿ, ತುಂಬ ಹೈ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಒಂದು ಫೀಲ್ಡಲ್ಲಿ ಹೇಗೆ ಹೇಳಿದರೆ ನೀವು ಕಲಿತ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಕ್ಲೈಂಟ್ ಸಿಗೋದಿಲ್ಲ. ಸೊ ಯು ಹ್ಯಾವ್ ಟು ಶೋಕೇಸ್ ನಿಮ್ಮ ಏನು ಆ ಟ್ಯಾಲೆಂಟ್ ಇದೆ. ಸೊ ಅದನ್ನು ತೋರಿಸ್ಲಿಕ್ಕೋಸ್ಕರ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಫೋಟೋಸ್ ಕ್ಲಿಕ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಇನಿಷಿಯಲಿ ನೀವು ಫ್ರೀಯಲ್ಲೇ ಮಾಡಬೇಕಾಗ್ತದೆ, ಬಿಕಾಸ್ ಈ ಫೀಲ್ಡಲ್ಲಿ ಹೇಗೆ ಹೇಳಿದರೆ ನೀವು ತೋರಿಸ್ಬೇಕು ನಿಮ್ಮ ವರ್ಕ್. ಸೊ ನಿಮ್ಮ ವರ್ಕ್ ತೋರಿಸ್ಲಿಕ್ಕೋಸ್ಕರ ಸ್ಟಾರ್ಟಿಂಗ್ ನೀವು ಫ್ರೀಯಲ್ಲಿ ವರ್ಕ್ ಮಾಡಿ, ಯಾರು ಸಿಗ್ತಾರೆ ಅಥವಾ ನಿಮ್ಮ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ಆದಷ್ಟು ನಾನು ಹೇಳಿದರೆ ಡೋಂಟ್ ಗೆಟ್ ಫೂಲ್ಡ್. ಈ ಸೋಷಿಯಲ್ ಮೀಡಿಯಾ ನೋಡಿ ತುಂಬ ಹೈ ಎಂಡ್ ಪ್ರಾಡಕ್ಟ್ಸಲ್ಲಿ ಒಂದೇ ಸಲಕ್ಕೆ ಇನ್ವೆಸ್ಟ್ ಮಾಡಬೇಡಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿದಾಗೆ ಮೇಕಪ್ಪಿಗೆ ಎಕ್ಸ್ಪೈರ್ ಡೇಟ್ ಅಂತ ಇರುತ್ತೆ. ಸೊ ನೀವು ಒಂದೇ ಸಲಕ್ಕೆ ತುಂಬ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿ ಆಮೇಲೆ ನಿಮಗೆ ಕ್ಲೈಂಟ್ಸ್ ಸ್ಟಾರ್ಟಿಂಗಲ್ಲಿ ಸಿಗೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗ್ತದೆ ಹೇಳಿದರೆ ನಿಮಗೆ ಅದು ಡಿಮೋಟಿವೇಟ್ ಆಗ್ತದೆ. ಸೊ ಇನಿಷಿಯಲಿ ಏನು ಮಾಡಿ ಹೇಳಿದರೆ ವೆರಿ ಲಿಮಿಟೆಡ್ ಪ್ರಾಡಕ್ಟ್ಸ್, ಒಂದು ಸಣ್ಣ ಬೇಸಿಕ್ ಕಿಟ್ ಅಂತ ಇಟ್ಕೊಂಡು ಅದರಲ್ಲಿ ಸ್ಟಾರ್ಟ್ ಮಾಡಿ. ಯಾರು ಸಿಗ್ತಾರೆ ಅವರ ಮೇಲೆ ಮೇಕಪ್ ಮಾಡಿ, ಅದನ್ನು ಪೋಸ್ಟ್ ಮಾಡಿ, ನೀವು ಮಾರ್ಕೆಟ್ ಮಾಡಿ. ಈಗಂತೂ ತುಂಬ ಈಸಿ ಆಗಿದೆ ಸೋಷಿಯಲ್ ಮೀಡಿಯಾ ಥ್ರೂ ಅದನ್ನು ಮಾರ್ಕೆಟಿಂಗ್ ಎಲ್ಲ. ಸೊ ಅವರದ್ದೇ ಓನ್ ಓಪನ್ ಮಾಡಬೇಕಿದ್ರು ಕೂಡ ನಾನು ಹೇಳಿದರೆ ಆ ಏರಿಯಾ ಹೇಗೆ ಇದೆ ಅಂತ ನೋಡಬೇಕು, ಆ ಕ್ರೌಡ್ ಹೇಗಿದೆ ನೋಡಬೇಕು. ಆದಷ್ಟು ಆ ಫೀಲ್ಡಲ್ಲಿ ಆಲ್ರೆಡಿ ಇದ್ದವ್ರ ಹತ್ರ ಅಪ್ರೋಚ್ ಆಗಬೇಕು. ನಾವು ಯಾವ ಥರ ಸ್ಟುಡಿಯೋ ಓಪನ್ ಮಾಡ್ಬೋದು, ಯಾವ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇದನ್ನೆಲ್ಲ ನಾಲೆಜ್ ತಕ್ಕೊಂಡು ಆಮೇಲೆ ಲಿಮಿಟೆಡ್ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಆಗ ಅವರಿಗೆ ನಾನು ಹೇಳೋದಾದರೆ ಹೋಗ್ತಾ ಹೋಗ್ತಾ ಅವರಿಗೆ ಈಸಿ ಆಗುತ್ತೆ. ಇಲ್ಲದಿದ್ರೆ ಸಡನ್ಲಿ ಏನಾಗುತ್ತೆ ಹೇಳಿದ್ರೆ, ಬಿಕಾಸ್ ಒಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ, ಪ್ರಾಫಿಟ್ ಇರೋದಿಲ್ಲ, ಕಷ್ಟ ಆಗ್ತದೆ. ಸೊ ಅದು ಅವರಿಗೆ ಡಿಮೋಟಿವೇಟ್ ಆಗ್ತದೆ. ಅವರಿಗೆ ಹೇಗೆ ಇರ್ಬೇಕು ಹೇಳಿದ್ರೆ ಅವ್ರು ರೆಡಿ ಇರಬೇಕು. ಓಕೆ, ಚಾಲೆಂಜಸ್ ಇದೆ ಈ ಫೀಲ್ಡ್ ಅಲ್ಲಿ, ತುಂಬಾ ಟೈಪ್ ಇದು ಕ್ಲೈಂಟ್ಸ್ ಸಿಗ್ತಾರೆ ನಿಮ್ಗೆ. ಎಲ್ಲಾ ಕ್ಲೈಂಟ್ಸ್ ನೀವು ಹೇಳಿದ ಹಾಗೆ ಎಲ್ಲ ಎಗ್ರಿ ಆಗ್ತಾರಂತ ಯು ಕಾಂಟ್ ಎಕ್ಸ್ಪೆಕ್ಟ್ ದಟ್. ಕೆಲವೊಮ್ಮೆ ಕೆಲವು ಕ್ಲೈಂಟ್ಸ್ ಇಟ್ ಈಸ್ ದೇರ್ ಮೆಂಟಾಲಿಟಿ, ಏನು ಅವರದ್ದು ಬಿಗ್ ಡೇ, ಅವರದೇ ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ಈ ತರ ಎಲ್ಲ ಚಾಲೆಂಜಸ್ ನೀವು ಫೇಸ್ ಮಾಡಬೇಕು. ಅಂತ ಟೈಮಲ್ಲಿ ತುಂಬಾ ಪೇಷನ್ಸ್ ಇಟ್ಕೊಳ್ಬೇಕಾಗ್ತದೆ. ನಾವು ಈ ಒಂದು ಫೀಲ್ಡಲ್ಲಿ ಪೇಷನ್ಸ್ ಇಲ್ಲದಿದ್ರೂ ಕೂಡ ತನ್ನಷ್ಟಕ್ಕೆ ನಾವು ಈ ಥರ ಕ್ಲೈಂಟ್ಸನ್ನೆಲ್ಲ ಮೀಟ್ ಮಾಡ್ತಾ ಮಾಡ್ತಾ ನಮಗೆ ಮೋಸ್ಟ್ಲಿ ಬರುತ್ತೆ ಅನ್ಸುತ್ತೆ. ಬಿಕಾಸ್ ಯು ಹ್ಯಾವ್ ಟು ಫೇಸ್ ಎವ್ರಿ ಕೈಂಡ್ ಆಫ್ ಪೀಪಲ್ ಇನ್ ದಿಸ್. ಅವರನ್ನು ನೀವು ಆ ದಿನ ಹೋಗಿ ಅವರಿಗೆ ನೀವು ಅಲ್ಲಿ ಹೋಗಿ ಅವ್ರ ಹತ್ರ ಆರ್ಗ್ಯೂ ಮಾಡುವಾಗಿಲ್ಲ. ತುಂಬ ಸಲ ಆಗಿದೆ ಕೂಡ ನನಗೆ. ಆಲ್ರೆಡಿ ಟ್ರಯಲ್ ಮೇಕಪ್ ಬರೋಗಿಲ್ಲ, ನ್ಯಾಚುರಲ್ ಬೇಕು. ಸ್ಪೆಷಲಿ ನಾನು ಹೇಳೋದು ಡಸ್ಕಿ ಸ್ಕಿನ್, ದ್ಯಾಟ್ಸ್ ಮೈ ಫೇವ್ರೇಟ್ ಪಾರ್ಟ್. ನಂಗೆ ಡಸ್ಕಿ ಸ್ಕಿನ್ ಮೇಲೆ ಮೇಕಪ್ ಮಾಡೋದು ತುಂಬ ಇಷ್ಟ. ಬಟ್ ಏನಾಗುತ್ತೆ ಹೇಳಿದರೆ ಮೇ ಬಿ ಬಿಕಾಸ್ ಆಫ್ ದ ಸೊಸೈಟಲ್ ಪ್ರೆಷರ್ ಆ ದಿನ ಅವರು ಇಲ್ಲ ನನಗೆ ಸ್ವಲ್ಪ ಫೇರ್ ಕಾಣಬೇಕಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಟ್ರಯಲ್ ಮೇಕಪ್ಪಲ್ಲಿ ಆಫ್ಕೋರ್ಸ್ ನೀವು ಹೇಳ್ಬೋದು ಇಲ್ಲ ನಾವು ಸ್ಕಿನ್ ಟೋನಿಗೆ ಮ್ಯಾಚ್ ಮಾಡ್ತೇವೆ ಅಂತ. ಬಟ್ ಆ ದಿನ ನಿಮ್ಮ ಬ್ರೈಡ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದಾಗ ಸೊ ಯು ಕ್ಯಾನಾಟ್ ಅವಾಯ್ಡ್, ಅಥವಾ ಇಟ್ ಈಸ್ ಯೋರ್ ಡ್ಯೂಟಿ ಟು ಮೇಕ್ ಯೋರ್ ಬ್ರೈಡ್ ಫೀಲ್ ಹ್ಯಾಪಿ ಅಬೌಟ್ ಇಟ್. ಸೊ ಇದೆಲ್ಲ ನಾನು ಹೇಳೋದಾದ್ರೆ ಇಟ್ಸ್ ಆ್ಯಕ್ಚುಲಿ ಚಾಲೆಂಜ್. ಯಾಕಂದರೆ ಇನಿಷಿಯಲಿ ಯಾರು ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಹೇಗೆ ಓಕೆ ಡಸ್ಕಿ ಸ್ಕಿನ್ ಅವರಿಗೆ ನನಗೆ ಬ್ರೈಟ್ ಕಾಣಬೇಕು ಹೇಳ್ತೀನಿ, ನಾನು ಇಮಿಡಿಯೇಟ್ಲಿ ಹೇಗೆ ಅವರನ್ನು ಫೇರ್ ಮಾಡೋದು. ಇಮಿಡಿಯೇಟ್ಲಿ ನಾವು ಫೇರ್ ಮಾಡಲಿಕ್ಕೆ ಆಗೋದಿಲ್ಲ. ಫೇರ್ ಶೇಡ್ ಆಫ್ ಫೌಂಡೇಶನ್ ಯೂಸ್ ಮಾಡುವ ಹಾಗೆ ಇಲ್ಲ, ಅದು ನಿಮಗೆ ಆ್ಯಶಿ ಕಾಣ್ತದೆ, ಗ್ರೇ ಕಾಣ್ತದೆ. ಸೊ ಡಸ್ಕಿ ಇದ್ದವರನ್ನು ಅವ್ರು ಫೇರ್ ಮಾಡಬೇಕಂತ ಕೇಳ್ತಿದ್ದಾರೆ, ಅದನ್ನು ನಾನು ಹೇಗೆ ಚೇಂಜ್ ಮಾಡ್ಬೋದು. ಅಥವಾ ಆನ್ ಸ್ಪಾಟ್ ಏನಾದರೂ ಹೇರ್ ಸ್ಟೈಲ್ ಚೇಂಜ್ ಮಾಡಲಿಕ್ಕೆ ಹೇಳ್ತಾರೆ ಅಥವಾ ಏನಾದರೂ. ಸೊ ಇದೆಲ್ಲ ಸಣ್ಣ ಸಣ್ಣದು ಅವ್ರು ಏನಾದರೂ ಆನ್ ಸ್ಪಾಟ್ ಕೇಳಿದಾಗ ಸೊ ಇದು ನಾವು ನರ್ವಸ್ ಆಗದೆ ನಾವು ಆ ಸಿಚುವೇಶನ್ ಹೇಗೆ ಮ್ಯಾನೇಜ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ದ ಚಾಲೆಂಜಸ್. ಇದು ಬೇಕಾಗ್ತದೆ ನಮಗೆ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಅಂತ ಹೇಳ್ತಾರೆ. ಅಂದ್ರೆ ಕ್ವಿಕ್ನೆಸ್ ಇರಬೇಕು, ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿಯಲ್ಲಿ ಅಪ್ಲೈ ಆಗ್ತದೆ ಆ ಮೊಮೆಂಟ್ಗೆ ಅಂತ ಹೇಳುವಂಥದ್ದು ಮುಖ್ಯವಾಗಿರ್ತದೆ. ಸರಿ, ಹಾಗೆ ನೀವು ಈ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭಿಸಿದ್ರಿ. ಈಗ ಫಿನಾನ್ಷಿಯಲಿ ನಾವು ಮಾತಾಡೋದಾದ್ರೆ ಎಲ್ರಿಗೂ ಅದೊಂದು ಹೆದರಿಕೆ ಇರ್ತದೆ. ನೀವು ಹೇಳಿದ್ರೆ ಈಗ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ, ಸರಿ ಅದನ್ನ ಒಪ್ಕೊಳ್ಬಹುದು. ಆದ್ರೆ ಏನಾದ್ರೂ ನಾವು ಒಂದು ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಅಂತ ಒಂದು ಬೇಕಾಗ್ತದೆ. ಸೊ ಅದು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು ಒಬ್ಬ ಯುವತಿಯಾಗಿ ಅಂತ ಹೇಳ್ಬೋದಾ? ಸೊ ನಾನು ಅದೇ ಹೇಳಿದ ಹಾಗೆ ಕಲಿತ ತಕ್ಷಣ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಕಲಿತ ತಕ್ಷಣ ಸ್ಟುಡಿಯೋ ಓಪನ್ ಮಾಡೋದಾಗ್ಲಿ ಅಥವಾ ಪಾರ್ಲರ್ ನಾನು ಓಪನ್ ಮಾಡಬೇಕಂತ ಆ ಒಂದು ಇಂಟೆನ್ಷನಲ್ಲಿ ಕಲೀಲಿಕ್ಕೆ ಹೋಗಬೇಡಿ. ಬಿಕಾಸ್ ಆಲ್ರೆಡಿ ಕಲಿಯುವಾಗ ನೀವು ಇನ್ವೆಸ್ಟ್ ಮಾಡಿರ್ತೀರ, ಪ್ರಾಡಕ್ಟ್ಸಿಗೆ ಇನ್ವೆಸ್ಟ್ ಮಾಡಿರ್ತೀರ. ಸೊ ಆ ಇದ್ದ ಏನು ಕಡಿಮೆ ರಿಸೋರ್ಸಸ್ ಅಲ್ಲಿ ಎಷ್ಟು ಆಗುತ್ತೆ ಅಷ್ಟು ನೀವು
ನಿಮ್ಮ ಇನ್ಕಮ್ ಸೋರ್ಸ್ ಟ್ರೈ ಮಾಡಿ. ಆದಷ್ಟು ನೀವು ಮಾರ್ಕೆಟ್ ಮಾಡಿಕೊಂಡು ಎಷ್ಟು ಕ್ಲೈಂಟ್ಸ್ ತಗೊಳ್ಳಿಕ್ಕೆ ಇನಿಷಿಯಲಿ ನಿಮ್ಮ ಪ್ರೈಸ್ ರೇಂಜ್ ಸ್ವಲ್ಪ ಕಡಿಮೆ ಇಟ್ಕೊಳ್ಬೇಕಾಗ್ತದೆ. ನಿಮ್ಮ ಲೊಕ್ಯಾಲಿಟಿಯಲ್ಲಿ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅವ್ರಿಗಿಂತ ಸ್ವಲ್ಪ ಕಡಿಮೆ ಚಾರ್ಜ್ ಮಾಡಿ. ಸೊ ಆವಾಗ ನಿಮ್ಮಲ್ಲಿ ಕ್ಲೈಂಟ್ಸ್ ಬರ್ತಾರೆ. ಗಿವ್ ದ ಬೆಸ್ಟ್ ಯು ಕ್ಯಾನ್. ಇರುವ ಬೇಸಿಕ್ ರಿಸೋರ್ಸಲ್ಲಿ ಎಷ್ಟು ನಿಮಗೆ 100% ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಕೊಡಿ. ಅವ್ರಿಗೆ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಕಾನ್ಸಂಟ್ರೇಟ್ ಮಾಡಿ. ಸೊ ನಿಮ್ಮಲ್ಲಿ ಏನು ಆ ಇನ್ಕಮಲ್ಲಿ ಏನು ಬರುತ್ತೆ, ಸೊ ಸ್ಟಾರ್ಟ್ ಅದನ್ನು ಏನು ಮಾಡಿ ಹೇಳಿದರೆ ಅದರಲ್ಲಿ ಒಂದಿಷ್ಟು % ಬರೀ ಈ ಫೀಲ್ಡಿಗೆ ಅಂತಲೇ ನೀವು ಸೇವ್ ಮಾಡಿ. ಓಕೆ, ಸೊ ಒನ್ಸ್ ಯು ಹ್ಯಾವ್ ಇನಫ್ ಸೇವಿಂಗ್ಸ್, ಆಮೇಲೆ ಯು ಕ್ಯಾನ್ ಥಿಂಕ್ ಅಬೌಟ್ ಏನು ಫರ್ದರ್ ಇನ್ವೆಸ್ಟ್ಮೆಂಟ್ ಅಥವಾ ಸ್ಟುಡಿಯೋ ಓಪನ್ ಮಾಡೋದಾಗಲಿ. ಆ್ಯಂಡ್ ಆಫ್ಕೋರ್ಸ್ ವಿಮೆನ್ ಆಂಟ್ರಪ್ರನರ್ಸಿಗೆ ಸಿಗತ್ತೆ ಇವಾಗ. ಹೌದು, ದೇರ್ ಈಸ್ ಲೋನ್ ಅವೈಲೇಬಲ್ ಎವ್ರಿಥಿಂಗ್. ಬಟ್ ಅದು ಎಲ್ಲ ಇದ್ರೂ ಕೂಡ ನಾನು ಹೇಳೋದಾದರೆ ಇನಿಷಿಯಲಿ ಸ್ಟಾರ್ಟ್ ಆಫ್ ಲೈಕ್ ದಿಸ್. ಅವರಿಗೆ ನೀವು ಸ್ವಲ್ಪ ಅರ್ನ್ ಮಾಡಿ ಕ್ಲೈಂಟಲ್ಲಿ ನಿಮ್ಮ ನೆಟ್ವರ್ಕ್ ಫಸ್ಟ್ ಬಿಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಕಾನ್ಸಂಟ್ರೇಟ್ ಆನ್ ಓಪನಿಂಗ್ ಸಲೂನ್ ಆರ್ ಸ್ಟುಡಿಯೋ ಎನಿಥಿಂಗ್. ಅಂದರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರಬೇಕು. ನಾವೇನು ನಮಗೆ ಯಾವ ರೀತಿ ಆರ್ಡರ್ಸ್ ಬರ್ತದೆ ಅದರಿಂದ ಸೇವಿಂಗ್ಸ್ ಕೂಡ ಸ್ವಲ್ಪ ಇರಬೇಕು. ಅದರ ನಂತರ ಯಾವುದೇ ಫೆಸಿಲಿಟೀಸ್ ಕೂಡ ಸಿಕ್ಕಿದ್ರೆ ಅದನ್ನ ಆಪರ್ಚುನಿಟಿಯನ್ನು ಗ್ರ್ಯಾಬ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮನೀಶ್ ಅವರೇ, ಹಾಗೆ ನೀವು ಇಷ್ಟೆಲ್ಲ ಈ ಒಂದು ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ನಮಗೆ ಖಂಡಿತವಾಗಿ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳ್ತೇವೆ, ಸಪೋರ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಮಗೆ ಫ್ಯಾಮಿಲಿ ಕೂಡ ಮ್ಯಾಟರ್ ಆಗ್ತದೆ, ಸೊಸೈಟಿ ಕೂಡ ಮ್ಯಾಟರ್ ಆಗ್ತದೆ. ಬಿಕಾಸ್ ನಾವು ಜನರನ್ನ ರೀಚ್ ಆಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಅನ್ಕೊಳ್ತೇನೆ. ಬಿಕಾಸ್ ಇಲ್ಲಿ ಈಗ ಸೊಸೈಟಿಯಲ್ಲಿ ಹೆಚ್ಚಿನ ಎಲ್ಲರೂ ಮೇಕಪ್ ಆರ್ಟಿಸ್ಟ್ಗಳು ಆಗ್ತಾ ಇದ್ದಾರೆ, ದಿನಕ್ಕೊಂದು ಕಲಿತಾ ಇದ್ದಾರೆ, ಅವರಿಗೂ ಕೂಡ ಒಂದು ಆಸೆ ಇರ್ತದೆ. ಹಾಗಿರುವಾಗ ನಿಮ್ಮ ಒಂದು ರಿಲೇಶನ್ಶಿಪ್, ಈ ಒಂದು ಫ್ಯಾಮಿಲಿ ಸಪೋರ್ಟಿಗಾಗ್ಲಿ ಅಥವಾ ಸೊಸೈಟಲ್ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡಪ್ ಮಾಡ್ಲಿಕ್ಕೆ ನಿಮ್ಗೆ ಯಾವ ರೀತಿಯ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳ್ಬೋದಾ? ಸಪೋರ್ಟ್ ಖಂಡಿತ ನನ್ನ ಫ್ಯಾಮಿಲಿ, ನನ್ನ ಪೇರೆಂಟ್ಸ್ ಆಗಲಿ, ಕಸಿನ್ಸ್, ನನ್ನ ಆಂಟಿ ಅಂಕಲ್ ಎಲ್ಲರೂ ಕೂಡ ತುಂಬ ನನ್ನ ವರ್ಕನ್ನು ಶೇರ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ಸಿಕ್ಕಿದ್ರು ಕೂಡ ಅವ್ರು ಹೋಗಿ ಹೇಳ್ತಾರೆ, ಈ ಥರ ನನ್ನ ನೀಸ್, ನನ್ನ ಕಸಿನ್ ಅವ್ರು ಈ ಥರ ಕೋರ್ಸ್ ಮಾಡಿದ್ದಾರೆ, ಅವ್ರು ಈ ಥರ ಸರ್ವಿಸಸ್ ಕೊಡ್ತಿದ್ದಾರೆ. ಸೊ ತುಂಬಾ ಏನಾದರೂ ಹೊಸ್ತು ಬಂತು ಹೇಳಿದರೆ, ಅವ್ರು ಏನಾದರೂ ಎಲ್ಲಾದರೂ ಚೆಕ್ ಮಾಡಿದರೆ ನನ್ನ ಇಮಿಡಿಯೇಟ್ಲಿ ಶೇರ್ ಮಾಡ್ತಾರೆ, ನೋಡಿ ಈ ಥರ ಬಂದಿದೆ. ಅಥವಾ ಇನ್ನೊಂದು ನನಗೆ ತುಂಬ ಖುಷಿ ಆಗೋದು ನನ್ನ ಫ್ಯಾಮಿಲಿದು, ನನಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅವ್ರು ಹೇಳ್ತಾರೆ, ಇಲ್ಲ ನೀನು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಲ್ಲಿ ಕರೆಕ್ಷನ್ ಮಾಡು, ಇದು ಚೆನ್ನಾಗಿ ಕಾಣ್ತಿಲ್ಲ, ಅದು ಚೆನ್ನಾಗಿ ಕಾಣ್ತಿಲ್ಲ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲಿ ನನ್ನ ಹಸ್ಬೆಂಡ್, ನನ್ನ ಇನ್ಲಾಸ್ ಕೂಡ ಅಷ್ಟೇ. ನಾನು ತುಂಬ ಸಲ ನಾನು ಟ್ರಾವೆಲ್ ಮಾಡಬೇಕಾಗ್ತದೆ ಅಥವಾ ಲೇಟ್ ನೈಟ್ಸ್ ಇರುತ್ತೆ, ಅರ್ಲಿ ಮಾರ್ನಿಂಗ್ಸ್ ಎಲ್ಲ ಇರುತ್ತೆ. ಸೊ ದೇ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್. ನನ್ನ ಇನ್ಲಾಸ್ ಆಗಲಿ, ಹಸ್ಬೆಂಡ್ ಆಗಲಿ, ನಂದು ಏನು ಪ್ಯಾಷನ್ ಇದೆ ಅದನ್ನು ನನಗೆ ಕಂಟಿನ್ಯೂ ಮಾಡಲಿಕ್ಕೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೊಂದು ಸಪೋರ್ಟ್ ಏನಿದೆ ಅದು ಫ್ಯಾಮಿಲಿಯಿಂದ ತುಂಬ ಇಂಪಾರ್ಟೆಂಟ್. ಅದರ ಜೊತೆಗೆ ನೀವು ಸೊಸೈಟಲ್ ಸಪೋರ್ಟ್ ಕೇಳಿದಾಗೆ, ಸೊ ಫೆಲೋ ಮೇಕಪ್ ಆರ್ಟಿಸ್ಟ್ನವರು ಇವತ್ತಿಗೂ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಒಟ್ಟಿಗೆ ನಾನು ಒಳ್ಳೆ ರಿಲೇಶನ್ಶಿಪ್ ಒಟ್ಟಿಗೆ ಬಿಲ್ಡ್ ಮಾಡಿದ್ದೇನೆ. ಯಾಕಂದರೆ ಈ ಒಂದು ಫೀಲ್ಡಲ್ಲಿ ನಾನು ಒಬ್ಬಳೆ ಮೇಲೆ ಹೋಗ್ತೇನೆ ಅಂತ ನಾವು ಯಾವತ್ತು ಹೌದು ಯಾಕಂದರೆ ನಾವು ಮೇಲೆ ಓಕೆ ಹೋಗ್ಬೋದು, ಎಷ್ಟು ಮೇಲೆ ಹೋಗ್ಬೋದು, ಅಲ್ಲಿ ಮಾತ್ರ ಸೆಲೆಬ್ರೇಟ್ ಮಾಡಲಿಕ್ಕೆ ಯಾರು ಇರೋದಿಲ್ಲ, ನಾವು ಒಬ್ಬರೇ ಇರ್ತೇವೆ. ಸೊ ನಮ್ಮ ಜೊತೆಗೆ ನಾವು ಎಲ್ಲರನ್ನ ಸಹ ಅಪ್ಲಿಫ್ಟ್ ಮಾಡ್ತಾ ಹೋದರೆ ನನಗೆ ಅದು ತುಂಬ ಖುಷಿ ಆದದ್ದು. ನನ್ನ ಮೇಕಪ್ ಆರ್ಟಿಸ್ಟ್ ಯಾರೆಲ್ಲ ಇದ್ದಾರೆ, ಫೆಲೋ ಮೇಕಪ್ ಆರ್ಟಿಸ್ಟ್ನವರು, ಎನಿ ಟೈಮ್ ನನಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ದೇ ಆರ್ ಆಲ್ವೇಸ್ ದೇರ್. ಅವರು ಹೆಲ್ಪ್ ಮಾಡಲಿಕ್ಕೆ ಬರ್ತಾರೆ ಅಥವಾ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಬರ್ತಾರೆ. ಏನಾದರೂ ನನಗೆ ಏನು ಪ್ರಾಡಕ್ಟ್ಸ್ ಬೇಕು ಅಥವಾ ಏನಾದರೂ ನಾಲೆಜ್ ಶೇರ್ ಮಾಡಲಿಕ್ಕಿತ್ತು, ಸೊ ಅವ್ರು ತುಂಬ ಹೆಲ್ಪ್ ಮಾಡ್ತೀವಿ. ಸೊ ದಿಸ್ ಈಸ್ ಸಮಥಿಂಗ್ ನಂಗೆ ಅನಿಸ್ತದೆ, ಅದು ಎಲ್ಲರೂ ನಾವು ಕಲಿಬೇಕು, ಒಬ್ರನ್ನೊಬ್ರು ನಾವು ಹೇಗೆ ಅಪ್ಲಿಫ್ಟ್ ಮಾಡಬೇಕು ಅಂತ. ಸೊ ಅದು ನನಗೆ ಈ ಫೀಲ್ಡಲ್ಲಿ ನನಗೆ ತುಂಬ ಖುಷಿ ಆಯಿತು. ಇರುತ್ತೆ ಏನಾದರೂ ಡಿಫ್ರೆನ್ಸಸ್ ಇರುತ್ತೆ, ಜಲಸಿ ಇರುತ್ತೆ, ಬಟ್ ಅದೆಲ್ಲ ಸೈಡಿಗೆ ಇಟ್ಟು ನಾವು ಒಟ್ಟಿಗೆ ಎಲ್ಲ ಒಬ್ರನ್ನೊಬ್ರು ನಾವು ಎಲ್ಲ ಒಟ್ಟಿಗೆ ಮೇಲೆ ಬರಬೇಕಂತ ಆ ಒಂದು ಮೆಂಟಾಲಿಟಿಯಲ್ಲಿ ನಾವು ವರ್ಕ್ ಮಾಡಿದರೆ ನಂಗೆ ಅನಿಸ್ತದೆ ಇಟ್ಸ್ ಗೋಯಿಂಗ್ ಟು ಬಿ ಅ ಬೆಟರ್ ಪ್ಲೇಸ್ ಈ ಫೀಲ್ಡ್ ಅಲ್ಲಿ. ತುಂಬಾ ಒಳ್ಳೆಯ ಒಂದು ವಿಷಯ. ಯಾಕಂತ ಹೇಳಿದ್ರೆ ನಾವು ಬೆಳಿಬೇಕು, ನಮ್ಮವರನ್ನು ಬೆಳೆಸಬೇಕು ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದೀರಾ. ಇದರಿಂದ ಒಂದು ಸಕ್ಸಸ್ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಕೊನೆಯದಾಗಿ ಮನೀಶ್ ಅವರಿಗೆ ಹೇಳೋದಾದ್ರೆ, ನಮ್ಮ ಒಂದು ಸೊಸೈಟಿಯ ಜನರಿಗೆ ನೀವು ಯಾವ ರೀತಿಯ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತಾರೆ? ಯಾಕಂದ್ರೆ ತುಂಬಾ ಯುವಕರು, ಯುವ ಜನರು, ಯುವ ಉತ್ಸಾಹಿಗಳು ಇರ್ತಾರೆ. ಸೊ ಅವರಿಗೆ ಏನೋ ಒಂದು ಹೊಸ ಒಂದು ವಿದ್ಯೆಯನ್ನ ಕಲಿಬೇಕು ಅಂತ ಇರ್ತದೆ, ಹಾಗೆ ಅವರದೇ ಆದ ಒಂದು ಸ್ವ ಉದ್ಯೋಗವನ್ನ ಮಾಡಬೇಕು ಅಂತ ಇರ್ತದೆ. ಸೊ ಅವರಿಗೆ ನೀವು ಯಾವ ರೀತಿಯ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀರಾ? ಮೆಸೇಜ್ ಕೊಡೋದು ಹೇಳಿದರೆ, ಡಿಗ್ರಿ ಆಗಲಿ ಅಥವಾ ಏನು ಅವರದ ಪೇಪರಲ್ಲಿ ಮಾರ್ಕ್ ಶೀಟ್ ಇರುತ್ತೆ, ಡೋಂಟ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೀವು ಯಾವುದೇ ಫೀಲ್ಡಿಗೆ ಹೋಗಲಿ, ನೀವು
ಎಷ್ಟೇ ನೀವು ಫಸ್ಟ್ ರ್ಯಾಂಕ್ ಬರಲಿ ಅಥವಾ ಟಾಪರ್ ಆಗಲಿ, ಆ ಒಂದು ಸ್ಕಿಲ್ ಇಲ್ಲದಿದ್ದರೆ ಯು ಕ್ಯಾನ್ ಕಮ್ ಅಪ್ ಇನ್ ದ್ಯಾಟ್ ಫೀಲ್ಡ್. ಸೊ ಯೋರ್ ಸ್ಕಿಲ್ ಮ್ಯಾಟರ್ಸ್ ಮೋರ್ ದೆನ್ ಯೋರ್ ಡಿಗ್ರಿ, ಐ ಫೀಲ್. ನೀವು ಮಾತಾಡೋ ರೀತಿ, ನೀವು ಜನರ ಹತ್ರ ಇರುವ ರೀತಿ, ಅಥವಾ ನೀವು ಹೇಗೆ ಶೋಕೇಸ್ ಮಾಡ್ತೀರಾ, ಇದು ತುಂಬ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ತದೆ. ಯಾವುದೇ ಫೀಲ್ಡ್ ಆಗಲಿ, ಅಂದರೆ ನೀವು ನಾನು ಇದು ಕಲಿತೆ, ಇದು ವೇಸ್ಟ್ ಆಯಿತು, ನನಗೆ ಬೇರೆ ಯಾವುದೋ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಅದನ್ನು ನೀವು ಯಾವತ್ತೂ ಡಿಮೋಟಿವೇಟ್ ಮಾಡ್ಕೊಳ್ಬೇಡಿ. ನೀವು ಕಲ್ತದ್ದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಬಟ್ ಏನು ಕಲಿತಿರ್ತೀರ, ನೀವು ಒಂದು 9 to 5 ಜಾಬ್ ಮಾಡ್ತಿರ್ತೀರಾ ಅಥವಾ ಸ್ಟಡೀಸ್ ಮಾಡ್ತಿರ್ತೀರಾ, ಅದರ ಜೊತೆಗೆ ಟ್ರೈ ಟು ಫೈಂಡ್ ಔಟ್ ವಾಟ್ ಯು ಮೋರ್ ಪ್ಯಾಷನೇಟ್ ಅಬೌಟ್. ನೀವು 9 to 5 ಜಾಬ್ ಮಾಡ್ತಿದ್ರು ಕೂಡ ವೀಕೆಂಡ್ಸ್ ಇರುತ್ತೆ, ವೀಕೆಂಡಲ್ಲಿ ಫಿಗರ್ ಔಟ್, ನನಗೆ ಇದ್ರ ಜೊತೆಗೆ ಬೇರೆ ಏನು ಮಾಡ್ಬೋದು, ನಾನು ಯಾವುದ್ರಲ್ಲಿ ಪ್ಯಾಷನೇಟ್ ಆಗಿದ್ದೇನೆ, ನಾನು ಅದನ್ನು ಕಂಟಿನ್ಯೂ ಮಾಡೋದಾದರೆ ಹೇಗೆ ಮಾಡ್ಬೋದು, ಯಾವ ಥರ ನನ್ನ ಸ್ಕಿಲ್ಸನ್ನು ನಾನು ಹೇಗೆ ಅಪ್ಗ್ರೇಡ್ ಮಾಡ್ಬೋದು. ಸೊ ಇದನ್ನೆಲ್ಲ ಐ ಫೀಲ್ ವರ್ಕ್ ಆನ್ ಯೋರ್ ಸೆಲ್ಫ್ ಮೋರ್, ವರ್ಕ್ ಆನ್ ಯೋರ್ ಸ್ಕಿಲ್ಸ್, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅಂದ್ರೆ ಎಲ್ರಿಗೂ ಕೂಡ ಒಂದು ಸ್ಕಿಲ್ ಇರ್ತದೆ, ಅದನ್ನ ಒಂದು ಕ್ರಿಯಾತ್ಮಕತೆಯನ್ನ ನಾವು ನಮ್ಮಿಂದ ಯಾವ ರೀತಿಯಲ್ಲಿ ಹೊರತರ್ಲಿಕ್ಕೆ ಆಗ್ತದೆ ಅದನ್ನ ತರಬೇಕು. ಆವಾಗ ನಮಗೆ ನಮ್ಮ ಜಾಬ್ ಅನ್ನ ಬಿಟ್ಟು ನಮ್ಮ ಕ್ರಿಯಾತ್ಮಕತೆಗೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಒಳ್ಳೆಯ ಸಂದೇಶವನ್ನ ನೀಡಿದ್ದೀರಾ ಮನೀಷಾ ಅವರೇ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಹಂಚಿಕೊಂಡದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ನೆಕ್ಸ್ಟ್ ಜನ್ ಪರಿವರ್ತನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಅವಧಿ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯುವ ಉತ್ಸಾಹಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.